ಜೈನ್. ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಪೇಪರ್ ಕಟ್ಟಿಂಗ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಜಸ್ಟ್ ಏನಪ್ಪ ಒಂದ್ ಪೇಪರ್ ಇದ್ರೆ ಸಾಕ, ಆರಾಮಾಗಿ ಅವ್ರು ಹೆಂಗ ಸಜೆಷನ್ಸ್ ಗಳನ್ನ ಹೇಳ್ತಾರೆ, ಯಾವ ತರ ಡೈರೆಕ್ಷನ್ ಹೇಳ್ತಾರೆ, ಅವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಎಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸ್ಮಾಲ್ ಪೇಪರ್ಸ್ ಗಳನ್ನ ತಗೊಂಡಿಟ್ಕೊಳ್ರಿ. ನಮ್ಗ ಎಕ್ಸಾಮ್ ಬರೆಯುವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಪೇಪರ್ ಮತ್ತು ಪೆನ್ ಏನಂತಂದ ಹೇಳಿದ್ರೆ ಎಕ್ಸಾಮ್ ಹಾಲ್ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬಿಟ್ರೆ ರಫ್ ಪೇಪರ್ ಅಂತ ಕೊಟ್ಟಿರ್ತಾರೆ. ಅದ್ರೊಳಗಿಂದ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ ಹೇಳಿದ್ರೆ ಹರಿದ್ಬಿಟ್ಟು ನಾವ ಇವುಗಳನ್ನ ಮಾಡ್ಕೊಬೇಕು. ಈಗ ಹೆಂಗ್ ನಾನು ಎಂಬೆಡೆಡ್ ಫಿಗರ್ಸ್ ಹೇಳ್ಕೊಟ್ಟಿದ್ದೀನಿ, ಸೇಮ್ ಅದೇ ತರ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಲಾಜಿಕ್ ಬರುತ್ತೆ. ಸೇಮ್ ಇದೇ ತರ ಇನ್ನೊಂದು ಲಾಜಿಕ್ ಎಲ್ಲಿ ಬರುತ್ತೆ ಅಂದ್ರೆ ವಾಟರ್ ಇಮೇಜ್ಗೂ ಬರುತ್ತೆ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಆಮೇಲೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಜಾಬ್ ಆಗ್ಲೇಬೇಕು, ಕ್ವಶನ್ಸ್ ಗಳು ಯಾವ ತರ ಬರ್ತಾವ, ಕ್ವಶನ್ಸ್ ಗಳು ಈಸಿನಾ ಟಫ್ ನಮಗ್ ಬಿಡ್ಸಕ್ ಬರುತ್ತಾ ಇಲ್ವಾ ಅಂತಂದ ಹೇಳಿ ಚೆಕ್ ಮಾಡಕ ನೀವು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಳ್ಬೇಕು. ನಾನು ನಡೆಸ್ತಿದ್ದೀನಿ ಆಲ್ರೆಡಿ. ನಿಮ್ಗೆ ಬೇಕು ಅಂತಂದ ಹೇಳಿದ್ರೆ ನನ್ನ ಟೆಲಿಗ್ರಾಮ್ಗೆ ಇಲ್ಲ ಅಥವಾ ವಾಟ್ಸ್ಆಪ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಮೆಸೇಜ್ ಗಳನ್ನ ಹಾಕ್ರಿ. ಏನಂತ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾನ. ಇಲ್ಲೇನಂತಂದ ಹೇಳಿದ್ರೆ ಇದೊಂದು ಪೇಪರ್ ಶೀಟ್. ಸೊ ಇಲ್ಲೇನೈತಲ್ಲ ಇದು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಇದು ಬಾರ್ಡರ್ ಪೇಪರ್ ಶೀಟ್. ಇದನ್ನೇನ್ ಮಾಡಿದ ಅಂತಂತ ಹೇಳಿದ್ರ ಹಾಫ್ಗೆ ಈ ತರ ಏನಂತ ಡ್ಯಾಶ್ ಡ್ಯಾಶ್ ಲೈನ್ ಕೊಡಿದಾನಲ್ಲ ಅದನ್ನ ಮಡಚೋದು. ಡ್ಯಾಶ್ ಡ್ಯಾಶ್ ಲೈನ್ ಅಲ್ಲಿ ಇರುತ್ತಲ್ಲ ಅದನ್ನ ಮಡಚು ಕೊಡೋದು. ಹೆಂಗಂತ ಹೇಳಿದ್ರೆ ಈ ತರ ಐತೆ, ಇದು ಸ್ಕ್ವೇರ್ ಐತೆ, ಇದನ್ನ ಏನಂತ ಹೇಳಿದ್ರೆ ಈ ರೀತಿಯಾಗಿ ಮಡಚಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, ಈ ರೀತಿಯಾಗಿ ಮಡಚಿದ ತಕ್ಷಣ ಈ ರೀತಿಯಾಗಿ ಏನಂತ ಹೇಳಿದ್ರೆ ಸ್ಟ್ರಕ್ಚರ್ ಬರುತ್ತೆ ನಮ್ಗೆ. ಈ ರೀತಿಯಾಗಿ ಏನಂತ ಹೇಳಿದ್ರೆ ಸ್ಟ್ರಕ್ಚರ್ ಬರುತ್ತೆ. ಮತ್ತೆ ಇದನ್ನ ಈ ರೀತಿಯಾಗಿ ಹಾಫ್ ಆಗಿ ಮತ್ತೆ ಮಡಚಿದಾನ. ಅವಾಗ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಇಲ್ಲೊಂದು ಹೋಲ್ ಅನ್ನ ರಂಧ್ರವನ್ನ ತೆಗೆದಿದ್ದಾನ. ಅವಾಗ ಎಲ್ಲಾನು ಓಪನ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ನಮ್ಗೆ ಡಯಾಗ್ರಾಮ್ ಬರುತ್ತೆ ಅಂತ ಕೇಳಿದಾನ. ಎಸ್ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ದು ರಫ್ ಶೀಟ್ ಇರುತ್ತಲ್ಲ, ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಇಷ್ಟು ದೊಡ್ಡದನ್ನ ಏನಂತಂದ ಹೇಳಿದ್ರೆ ಒಂದು ರಫ್ ಶೀಟ್ ಅನ್ನ ತಗೊಂಡು, ಸೊ ಈ ತರ ರಫ್ ಶೀಟ್ ಅನ್ನ ತಗೊಂಡು ಅವ ಏನ್ ಮಾಡಿದ ಅಂತಂದ ಹೇಳಿದ್ರೆ ನಡುವೆ, ಸೊ ನಾನು ಡ್ರಾ ಮಾಡ್ತೀನಿ ರೀ ನೋಡೋಣ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಮಿಡಲ್ ಒಂದು ಲೈನ್ ಕಾಣಿಸ್ತಾ ಇದೆ ಎಲ್ರಿಗೂ. ಸೊ ಇಲ್ಲಿ ಇದೆ ನೋಡ್ರಿ. ಸೊ ಇಲ್ಲಿ ಮಿಡಲ್ ಏನಂತಂದ ಹೇಳಿದ್ರೆ ಲೈನ್ ಐತಲ್ಲ ಡ್ಯಾಶ್ ಡ್ಯಾಶ್ ಲೈನ್. ಸೊ ಅದನ್ನ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಈ ರೀತಿಯಾಗಿ ಮಡಚಬೇಕು. ಸೊ ಅವನ್ ಅದೇ ಹೇಳಿದಾನಲ್ಲ ಫಸ್ಟ್ ಗೆ ಏನಂತಂದ ಹೇಳಿದ್ರೆ ಹಾಫ್ ಈ ತರ ಏನಂತಂದ ಹೇಳಿದ್ರೆ ಸೊ ಈ ರೀತಿಯಾಗಿ ಹಾಫ್ ಮಾಡ್ಬಿಟ್ಟು ಮಡ್ಸ್ ಅಂತಂದ ಹೇಳಿದಾನ. ಎಸ್ ಫೋಲ್ಡ್ ಮಾಡಂತ ಹೇಳಿದಾನ. ಸೊ ಈ ರೀತಿಯಾಗಿ ನಾವೇನಂತಂದ ಹೇಳಿದ್ರೆ ಫೋಲ್ಡ್ ಮಾಡಿದ್ವಿ. ಸೊ ಯಾವ ಆಕೃತಿ ಬಂತ ನೋಡ್ರಿ. ಸೊ ಈ ಆಕೃತಿ ಬಂತ, ಎಲ್ರು ಕಾಣಿಸ್ತಾ ಇದೆಯಾ ಇಲ್ಲಿ ನೋಡ್ರಿ. ಸೊ ಈ ಆಕೃತಿ ಬಂತ ಇಲ್ಲಿ ನೋಡ್ರಿ ಡಯಾಗ್ರಾಮ್ ಅಲ್ಲಿ. ಸೊ ಈ ರೀತಿಯಾಗಿ ಆಕೃತಿ ಬರುತ್ತೆ. ಸೊ ನಿಮ್ಗೆ ಏನಂತಂದ ಹೇಳಿದ್ರೆ ನಂದು ಕ್ಯಾಮ್ರಾ ಇರುತ್ತಲ್ಲ, ನಾನ್ ಕಾಣಿಸ್ತಿದ್ದೀನಿ ಅಲ್ಲಿ ಪೇಪರ್ ಕಟಿಂಗ್ ನೋಡ್ರಿ. ಸೊ ಈ ರೀತಿಯಾಗಿ ಬರುತ್ತೆ ನೋಡ್ರಿ ಇಲ್ಲಿ. ಸೊ ಈ ರೀತಿಯಾಗಿ ಫೋಲ್ಡರ್ ಬಂತು. ಈ ರೀತಿಯಾಗಿ ಫೋಲ್ಡ್ ಬಂದ ನಂತರ ನೆಕ್ಸ್ಟ್ ಮತ್ತೆ ಏನ್ ಮಾಡಂತಂದ ಹೇಳಿದಾನಂತಂದ ಹೇಳಿದ್ರೆ ಅವನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಏನಂತಂದ ಹೇಳಿದ್ರೆ ಮಿಡಲ್. ಸೊ ನಾನು ಡ್ರಾ ಮಾಡ್ತೀನಿ ರೀ. ಸೊ ಈ ರೀತಿಯಾಗಿ ಮಿಡಲ್ ಮತ್ತೆ ಇಲ್ಲಿ ನೋಡ್ರಿ ಈ ರೀತಿಯಾಗಿ. ಸೊ ಏನಂತಂದ ಹೇಳಿದ್ರೆ ಸೊ ಈ ರೀತಿಯಾಗಿ ಇರೋದು. ಸೊ ಮತ್ತೆ ಈ ರೀತಿಯಾಗಿ ಮಿಡಲ್ ಲೈನ್ ಅಂತಂದ ಹೇಳಿದ್ರೆ ನಾವು ಫೋಲ್ಡ್ ಮಾಡ್ಬೇಕು ಅಂತಂದ ಹೇಳ್ತಾನೆ. ಯಾವ ರೀತಿಯಾಗಿ, ಯಾವ ಕಡೆ ಸೈಡು ನೋಡ್ರಿ ಕರೆಕ್ಟ್ ಆಗಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಫೋಲ್ಡ್ ಮಾಡಿ ಈ ಕಡೆ ಏನಂತಂದ ಹೇಳಿದ್ರೆ ಒಂದು ಲೈನ್ ಎಳೆದ್ಬಿಟ್ಟು ಅಥವಾ ಆ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ ಫೋಲ್ಡ್ ಮಾಡ್ಬೇಕು ಈ ರೀತಿಯಾಗಿ ಅಂತಂದ ಹೇಳಿದಾನ. ಎಸ್ ನೋಡ್ರಿ. ಸೊ ಈ ರೀತಿಯಾಗಿ ಫೋಲ್ಡ್ ಆಯ್ತು. ಮೊದ್ಲು ಏನಂತಂದ ಹೇಳಿದ್ರೆ ಈ ರೀತಿಯಾಗಿತ್ತು ಅದನ್ನ ನಾನು ಏನ್ ಮಾಡಿದೆ ಅಂತಂದ ಹೇಳಿದ್ರೆ ಫೋಲ್ಡ್ ಮಾಡಿದೆ. ಸೊ ಫೋಲ್ಡ್ ಮಾಡಿದ ನಂತರ ಇಲ್ಲೊಂದು ಆಕೃತಿ ಬಂತು ನೋಡ್ರಿ. ಈ ರೀತಿಯಾಗಿ ಹಿಡ್ಕೋಬೇಕು. ಇದು ಮೇಲ್ಗಡೆ ಇರ್ಬೇಕಿದು. ನಾವು ಅದೇ ತರ ಮಾಡಿಸ್ತಾ ಇದೀವಿ. ಸೊ ಇದನ್ನ ಈ ರೀತಿಯಾಗಿ ಐತೆ ಇಲ್ಲಿ. ಈ ರೀತಿಯಾಗಿ ಇದ್ದಾಗ ಏನ್ ಮಾಡಿದ ಅಂತಂತ ಹೇಳಿದ್ರೆ ನನ್ ಕಡೆ ಸೈಡ್ ಏನ್ ಮಾಡ್ತಿದ್ದೀನಿ ಅಂತಂದ ಹೇಳಿದ್ರೆ ನಾನು ಫೋಲ್ಡ್ ಮಾಡ್ತಾ ಹೋಗ್ತಾ ಇದೀನಿ. ಸೊ ಇಲ್ಲಿ ಒಂದು ಏನ್ ಮಾಡಿದ ಅಂತಂದ ಹೇಳಿದ್ರೆ ರಂಧ್ರವನ್ನ, ಹೋಲ್ ಅನ್ನ ತೆಗೆದಿದ್ದಾನೆ ಇಲ್ಲಿ ನೋಡ್ರಿ. ಸೊ ಇದನ್ನೇನ್ ನಿಮ್ ಕಡೆ ಆಗೈತೆ, ಬಟ್ ಆದ್ರೆ ಇದನ್ನ ನಾನು ಈ ತರ ತೋರಿಸಿದ್ರೆ ಇದ್ರ ಹಿಂದ್ಗಡೆ ಸೈಡ್ ಅಂತಂದ ಹೇಳಿದ್ರೆ ಹೋಲ್ ಅನ್ನ ತೆಗಿಬೇಕು ಇವಾಗ. ಸೊ ಹೋಲ್ ಅನ್ನ ತೆಗಿತೀನಿ ನೋಡ್ರಿ. ನಿಮ್ ಹತ್ರ ಎಲ್ರ ಹತ್ರ ಪೆನ್ ಇರುತ್ತ ಎಕ್ಸಾಮ್ ಟೈಮ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ಪೆನ್ ಅನ್ನ ತಗೊಂಡ್ ಏನಂತ ಹೇಳಿದ್ರೆ ಆ ಪೇಪರ್ಗೆ ನೀವ್ ಯಾವ ತರ ಫೋಲ್ಡ್ ಮಾಡಿರ್ತೀರಲ್ಲ, ಸೊ ಆ ರೀತಿಯಾಗಿ ಏನಂತ ಹೇಳಿದ್ರೆ ಒಂದು ಹೋಲ್ ಅನ್ನ ತೆಗಿರಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದು ಹೋಲ್ ಇರ್ಲಿಲ್ಲ ನಡೀತಿತ್ತು, ಬಟ್ ಹೆಂಗಾದ್ರು ಏನಂತಂದ ಹೇಳಿದ್ರೆ ಒಂದ್ ನಮ್ಗೆ ಸ್ಟ್ರಕ್ಚರ್ ಗೊತ್ತಾಗ್ಬೇಕು. ಇಲ್ಲಿ ಹೋಲ್ ಅಷ್ಟ ಐತಲ್ಲ, ನಾನು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಹೋಲ್ ಅನ್ನ ತೆಗೆದಿದ್ದೀನಿ ನೋಡ್ರಿ. ಅದು ಹೋಲ್ ಆಗಿಲ್ಲ, ಬಟ್ ಆದ್ರೆ ಸೊ ಈ ರೀತಿಯಾಗಿ ತೆಗೆದಿದ್ದೀನಿ. ಸೊ ಇವಾಗ ಏನಂತಂದ ಹೇಳಿದ್ರೆ ನೀವು ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡಿದಾಗ ನೋಡ್ರಿ, ನಾನು ಸ್ಕ್ರೀನ್ ಶೇರ್ ಮಾಡೋದು ಸ್ಟಾಪ್ ಮಾಡ್ತೀನಿ ಫುಲ್ ಕ್ಲಿಯರ್ ಆಗಿ ಕಾಣಿಸೋಕೆ. ಸೊ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ. ಸೊ ಕರೆಕ್ಟ್ ಆಗಿ ನೋಡ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಫಸ್ಟ್ ಏನಿತ್ತು ನಾರ್ಮಲ್ ಆಗಿತ್ತು. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾರ್ಮಲ್ ಆಗಿತ್ತು. ಸೊ ನಾನು ಏನ್ ಮಾಡ್ದೆ, ಮಿಡಲ್ ಏನಂತಂದ ಹೇಳಿದ್ರೆ ಈ ತರ ಮಡ್ಸ್ ಅಂತಂದ ಹೇಳಿದ್ರು, ಈ ತರ ಮಡ್ಸ್ದೆ. ಮತ್ತೆ ಏನ್ ಮಾಡ್ರ ಅಂತಂದ ಹೇಳಿದ್ರೆ ನಡುವೆ ಮತ್ತೆ ಬಿಟ್ವೀನ್ ಮಡ್ಸ್ ಅಂತಂದ ಹೇಳಿದ್ರು, ಫೋಲ್ಡ್ ಮಾಡಂತಂದ ಹೇಳಿದ್ರು, ಫೋಲ್ಡ್ ಮಾಡ್ದೆ. ಸೊ ಈ ರೀತಿಯಾಗಿ ಆಕೃತಿ ಬಂತಲ್ಲಿ. ಈ ರೀತಿ ಆಕೃತಿ ಬಂದಾಗ ಇಲ್ಲಿ ಮೇಲ್ಗಡೆ ಸೊ ಈ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಹೋಲ್ ಮಾಡ್ಬೇಕಂದ್ರು, ಹೋಲ್ ಮಾಡ್ದೆ. ಸೊ ಅವಾಗ ನಾನು ಏನಂತಂದ ಹೇಳಿದ್ರೆ ಇವಾಗ ಓಪನ್ ಮಾಡ್ತೀನಿ ಇದನ್ನ. ಸೊ ಓಪನ್ ಮಾಡಿದ ತಕ್ಷಣ ನಮ್ಗೆ ಏನಂತಂದ ಹೇಳಿದ್ರೆ ಈ ತರ ಸ್ಟ್ರಕ್ಚರ್ ಕಾಣಿಸುತ್ತೆ ನೋಡ್ರಿ.
ಸೊ ಇದು ಮೇಲ್ಗಡೆ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಕೊನೆಗೆ ಬರುತ್ತೆ. ಇದು ಎಲ್ಲಿ ಐತೆ ಅಂತ ನಾವು ನೋಡ್ಬೇಕು ಇವಾಗ. ಎಸ್ ನೋಡೋಣ ಇವಾಗ. ಸ್ಕ್ರೀನ್ ಶೇರ್ ಮಾಡ್ತೀನಿ ರೀ ಸ್ವಲ್ಪ. ಎಸ್ ಇಲ್ಲಿ ನಮ್ಗೆ ಆನ್ಸರ್ ಎಲ್ಲಿ ಬರುತ್ತೆ ಅಂತ ನೋಡೋಣ ನೋಡ್ರಿ. ಸೊ ಈ ರೀತಿಯಾಗಿ ಎಲ್ಲೈತೆ ನೋಡ್ರಿ. ಸೊ ಇಲ್ಲಿ ಮೇಲ್ಗಡೆ 2 ಬರಬೇಕು, ಇಲ್ಲಿ ಕೆಳಗಡೆ 2 ಬರಬೇಕು, ಈ ಕಡೆ ಸೈಡ್ ಎಲ್ಲೂ ಇಲ್ಲ. ಸೊ ಅಂದ್ರೆ ನಮ್ಗೆ ಸ್ಟ್ರಕ್ಚರ್, ಈ ಸ್ಟ್ರಕ್ಚರ್ ಎಲ್ಲಿ ಬರುತ್ತೆ ನೋಡ್ರಿ, ನಿಮ್ಗೆ ಕಾಣಿಸ್ತಿದೆ ನೋಡ್ರಿ. ನಮ್ಗೆ ಈ ಸ್ಟ್ರಕ್ಚರ್ ಏನಂತ ಹೇಳಿದ್ರೆ ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು ಅಂತ ಇದೆ. ಸೊ ಇದು ಆಪ್ಷನ್ ಬರಂಗಿಲ್ಲ. ಇಲ್ಲಿ 2 ಇದೆ, ಆಮೇಲೆ ಈ ಕಡೆ ಒಂದು, ಈ ಕಡೆ ಒಂದಿದೆ. ಬಟ್ ಆದ್ರೆ ಇಲ್ಲಿ 2 ಇದೆ, ಈ ಕಡೆ ಸೈಡ್ ಯಾವ್ದು ಇಲ್ಲ, ಇದು ಬರಲ್ಲ. ಅದಾದಂದ್ರೆ ಇದ್ ನೋಡ್ರಿ. ಸೊ ಇಲ್ಲಿ 2 ಇದೆ, ಸೊ ಈ ಕಡೆ ಸೈಡ್ ತಗೊಂಡಿದ್ದಾನೆ. ಇಲ್ಲಿ 2 ಇದೆಯಾ, ಏನು ಇಲ್ಲ ಇಲ್ಲಿ. ಸೊ ಇದು ಕೂಡ ಬರಲ್ಲ. ನಮ್ಗೆ ಏನಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಅಷ್ಟೇ. ಇಲ್ಲಿ 2, ಅದಾದಂದ್ರೆ ಇಲ್ಲಿ 2 ಹೋಲ್ ಮಾತ್ರ ಬರುತ್ತ ಈ ರೀತಿಯಾಗಿ ಮಾಡಿದಾಗ. ಸೊ ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಆಗತ್ತ. ಜಸ್ಟ್ ಏನಂತಂದ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಮಾಡ್ತಾ ಹೋದ್ರೆ 2 ಮಿನಿಟ್ಸ್ ಅಲ್ಲಿ, 2 ಮಿನಿಟ್ಸ್ ಆಗಂಗಿಲ್ಲ, ಜಸ್ಟ್ 1 ಮಿನಿಟ್ ಅಲ್ಲಿ ಏನಂತಂದ ಹೇಳಿದ್ರೆ ಜಸ್ಟ್ ಫೋಲ್ಡ್ ಮಾಡಿ ಒಂದು ಹೋಲ್ ಮಾಡಿದ್ರೆ ಮುಗಿದೋಯ್ತು. ಈಸಿಯಾಗಿ ನಿಮ್ಗೆ ಗೊತ್ತಾಗತ್ತ. ಸೊ ಇದು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಎಸ್ ಅರ್ಥ ಆಗೈತಾ? ಎಸ್. ಇಲ್ಲಿ ನೋಡ್ರಿ ನೆಕ್ಸ್ಟ್ ಒನ್ ಐತೆ. ಈಗೇನ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟಾಪ್ ಮಾಡ್ರಿ ವಿಡಿಯೋ. ಸೊ ಇದನ್ನ ಪೇಪರ್ ಇದನ್ನ ತೆಗೆದ್ಬಿಟ್ಟು ಸ್ಟಾಪ್ ಮಾಡ್ರಿ, ಒಂದ್ ಪೇಪರ್ ಅನ್ನ ತಗೊಳ್ರಿ. ಸೊ ಒಂದೇನಂತಂದ ಹೇಳಿದ್ರೆ ಈ ರೀತಿಯಾಗಿ ಪೇಪರ್ ಅನ್ನ ತಗೊಳ್ರಿ, ಚೌಕ್ ಸ್ಕ್ವೇರ್ ಆಕಾರದ ಅಂತಂದ್ರೆ ಪೇಪರ್ ತಗೊಳ್ರಿ. ಅವ್ರು ಹೆಂಗ್ ಹೇಳಿದಾರಲ್ಲ ಹಂಗ್ ನೀವು ಮಡ್ಸ್ಕೊತವ್ರಿ. ನಾನ್ ಹೇಳ್ತೀನಿ ಇವಾಗ ಯಾವ ತರ ಅಂತಂದ ಹೇಳಿದ್ರೆ ಫಸ್ಟ್ಗೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಮಡಿಸ್ಬೇಕು, ಆಮೇಲೆ ಇಲ್ಲಿ ಮಡಿಸ್ಬೇಕು, ಆಮೇಲೆ ಇಲ್ಲಿ ಮಡಿಸ್ಬೇಕು, ಆಮೇಲೆ ಇಲ್ಲಿ ಫೋಲ್ಡ್ ಮಾಡ್ಬೇಕು. ಇವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ಒಳಗಡೆ ಸೈಡ್ ಫೋಲ್ಡ್ ಮಾಡ್ಬೇಕು. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಳಗಡೆ ಸೈಡ್ ನೀವು ಫೋಲ್ಡ್ ಮಾಡ್ಬೇಕು. ಸೊ ಫೋಲ್ಡ್ ಮಾಡಿ ಏನಂತಂದ ಹೇಳಿದ್ರೆ ಇಲ್ಲಿ 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 ಏನಂತಂದ ಹೇಳಿದ್ರೆ ಸ್ಟಾರ್ ಕೊಟ್ಟಿದ್ದಾನ, ಅವನು ಸ್ಟಾರ್ ಹಾಕಿದಾನ. ನಮಗ್ ಸ್ಟಾರ್ ಎಲ್ಲ ಹಾಕೊಂಡು ಅಷ್ಟೊಂದೆಲ್ಲ ಟೈಮ್ ಇರಂಗಿಲ್ಲ. ಜಸ್ಟ್ ಹೋಲ್ ಅಂತಂದ್ ಹಾಕ, 4 ಹೋಲ್ ಹಾಕ್ಬೇಕು. ಸೊ ಟ್ರೈ ಮಾಡ್ರಿ ನೋಡೋಣ. ನಾನು ಏನಂತಂದ ಹೇಳಿದ್ರೆ ನಿಮ್ ಜೊತೆನೆ ಟ್ರೈ ಮಾಡ್ತೀನಿ ಇವಾಗ. ಎಸ್ ಫಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿ ಆಗೈತ. ಸೊ ಅವ್ನ ಏನ್ ಮಾಡಿದ ಅಂತಂದ ಹೇಳಿದ್ರೆ ಫಸ್ಟ್ ಈ ರೀತಿಯಾಗಿ ಮಡ್ಚಿದಾನ. ಈ ರೀತಿಯಾಗಿ ಮಡ್ಸ್ಬೇಕು. ನಾನು ಸ್ವಲ್ಪ ಇದು ಮಾಡ್ತೀನಿ ನೋಡ್ರಿ, ನಿಮ್ಗೆ ಕಾಣಿಸ್ಲಂತ. ಈ ತರ ಐತೆ. ಫಸ್ಟ್ ಈ ರೀತಿಯಾಗಿ ಮಡ್ಚಿದಾನ. ಎಸ್ ಕಾಣಿಸ್ತಾ ಆಯ್ತಾ? ಈ ರೀತಿಯಾಗಿ ಮಡ್ಚಿದಾನ. ಸೊ ಫಸ್ಟ್ ಒನ್ ಮಡಿಸಿದ. ಆಮೇಲೆ ನೆಕ್ಸ್ಟ್ ಒನ್ ಈ ಕಡೆ ಸೈಡು ಮಡ್ಚಿದಾನ, ಅಂದ್ರೆ ಫೋಲ್ಡ್ ಮಾಡಿದಾನ ಅಂತ. ಈ ಕಡೆ ಸೈಡು ಫೋಲ್ಡ್ ಮಾಡಿದಾನ. ಎಸ್ ಮತ್ತೆ ನೋಡ್ರಿ 4 ಸೈಡ್ ಫೋಲ್ಡ್ ಮಾಡ್ಬೇಕು ಅದನ್ನ. ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ 4 ಸೈಡ್ ಈ ರೀತಿಯಾಗಿ ಫೋಲ್ಡ್ ಮಾಡ್ರಿ. ನಿಮ್ಗೆ ಹೆಂಗ್ ಬರುತ್ತಾ ಹಂಗ್ ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿ ಆದ ನಂತರ ಏನ್ ಮಾಡಿದಾನ ಅಂತ ಹೇಳಿದ್ರೆ ಆ ಫೋಲ್ಡ್ ಮಾಡಿರೋ ಮೇಲ್ಗಡೆ ಏನ್ ಮಾಡಿದಾನ ಅಂತ ಹೇಳಿದ್ರೆ ಹೋಲ್ ಮಾಡಿದಾನ. ಟೋಟಲ್ ಆಗಿ ಎಷ್ಟು ಹೋಲ್ ಮಾಡ್ಬೇಕು? ಟೋಟಲ್ ಆಗಿ ಈ ರೀತಿಯಾಗಿ 4 ಹೋಲ್ಗಳನ್ನ ಮಾಡ್ಬೇಕು. ಟೋಟಲ್ ಆಗಿ ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಒಂದು, ಆಮೇಲೆ ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು ಏನಂತ ಹೇಳಿದ್ರೆ ಟೋಟಲ್ 4 ಹೋಲ್ಗಳನ್ನ ಮಾಡ್ಬೇಕು. ಸೊ ನಾನು ವೇಟ್ ಮಾಡ್ತಿರ್ತೀನಿ, ಮಾಡ್ರಿ ನೋಡೋಣ. ಮಾಡ್ರಿ, ಪಟ್ ಅಂತ ಮಾಡ್ಬೇಕು. ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ 4 ಹೋಲ್ಗಳಾಗಬೇಕು. ಸೊ ನಿಮ್ಗೆ ಏನಂತ ಹೇಳಿದ್ರೆ ಇನ್ನೊಂದು ನಿಮ್ಗೂ ಕೂಡ ಏನಂತ ಹೇಳಿದ್ರೆ ಈಸಿಯಾಗಿ ಗೊತ್ತಾಗತ್ತ. ಸೊ ಯಾವ ರೀತಿಯ ಕ್ವಶನ್ಸ್ ಗಳು ಬರ್ತಾವ ಏನಿಲ್ಲ ಅಂತಂದ ಹೇಳಿ. ಸೊ ಈ ರೀತಿಯಾಗಿ ನಾವು ಪ್ರಾಕ್ಟಿಕಲ್ ಮಾಡೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಾಡ್ತೀವಲ್ಲ, ನಮ್ಗೆ ಏನಂತ ಹೇಳಿದ್ರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತಾವ. ನೋಡ್ರಿ ನಾನು ಎಲ್ಲಾ ಕಡೆ ಏನಂತ ಹೇಳಿದ್ರೆ 4 ಸೈಡ್ ಹೋಲ್ ಮಾಡ್ಕೊಂಡೆ, 4 ಸೈಡ್ ಹೋಲ್ ಮಾಡ್ಕೊಂಡೆ. ಇವಾಗ ಅದನ್ನ ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡ್ರಿ. ಸೊ ಈ ತರ ಓಪನ್ ಮಾಡಿದಾಗ ಈ ತರ ಸ್ಕ್ವೇರ್ ಐತಲ್ಲ, ಸೊ ಈ ತರ ಸ್ಟ್ರಕ್ಚರ್ ಎಲ್ಲೈತೆ ಅಂತ ನೋಡ್ಬೇಕು. ಇವಾಗ ನಮ್ಗೆ ಈ ತರ ಬಂದೈತೆ, ಈ ತರ ಸ್ಟ್ರಕ್ಚರ್ ಅಂದ್ರೆ ಇಲ್ಲೊಂದು, 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 ಅದಾದ ನಂತರ ಇಲ್ಲಿ ಮೂಲೆಗಳಲ್ಲಿ ಒಂದೊಂದು, ಸೊ ಎಲ್ಲ ಕಾರ್ನರ್ ಗಳಲ್ಲಿ ಒಂದೊಂದು. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲಿ ಬಂದೈತೆ ಅಂತ ನೋಡ್ಬೇಕು. ನೋಡ್ರಿ ಕರೆಕ್ಟ್ ಆಗಿ. ಸೊ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತಲ್ಲ. ನಿಮ್ಗೆ ಇನ್ನು ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ನಾನು ಅಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ತೀನಿ ನೋಡ್ರಿ. ಸೊ ಇಲ್ಲೊಂದಿದೆ. ಒಂದು ಏನಂತಂದ ಹೇಳಿದ್ರೆ ಒಂದು ಜಸ್ಟ್ ಒಂದು 10 ಮಿನಿಟ್ಸ್ ಲೇಟ್ ಆಗತ್ತೆ ಅಷ್ಟೇ ವಿಡಿಯೋ. ಅಷ್ಟೊಂದು ಪೇಷನ್ಸ್ ಇಂದ ನೀವು ನೋಡ್ಬೇಕಷ್ಟೇ. ಈಗ ನೋಡ್ರಿ, ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲಿ ಹೋಲ್ಸ್ ಗಳು ಬಂದಾವ ಅಂತ ನೋಡ್ಬೇಕು. ಇವಾಗ ನಮ್ಗ ಅವ್ ಏನ್ ಮಾಡಿದ ಅಂತ ಹೇಳಿದ್ರೆ ಸ್ಟಾರ್ ನ ಕೊಟ್ಟಿದಾನ. ನಮ್ಗೆ ಸ್ಟಾರ್ ಲ ತಕ್ಕೋತ್ಕೊಂಡು ಹೋಗೋದು ಅಷ್ಟೊಂದೆಲ್ಲ ಇದು ಆಗಂಗಿಲ್ಲ. ಈಗ ನೋಡ್ರಿ, ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲಿ ಬಂದೈತಿ ನೋಡ್ರಿ. ಸೊ ಇದು ಫಸ್ಟ್ ಒನ್ ಕರೆಕ್ಟ್ ಏನ್ ನೋಡ್ರಿ. ಎಸ್ ಫಸ್ಟ್ ಒನ್ ಕರೆಕ್ಟಾ? ಫಸ್ಟ್ ಒನ್ ರಾಂಗ್, ಫಸ್ಟ್ ಒನ್ ಆಪ್ಷನ್ ರಾಂಗ್. ಸೊ ಇಲ್ಲಿ ಮಾತ್ರ ಬಂದೈತಿ. ಇಲ್ಲಿ ಏನಂತ ಹೇಳಿದ್ರೆ ಬೇರೆ ಬೇರೆ ತರ ಬಂದೈತಿ. ಇಲ್ಲಿ ನೋಡ್ರಿ ಬೇಕಂದ್ರೆ. ಸೊ ಸೆಕೆಂಡ್ ಒನ್ ನೋಡ್ರಿ, ಇದು ಓನ್ಲಿ ಇಲ್ಲಿ ಮಾತ್ರ ಐತೆ, ನಡುವು ಮಾತ್ರ ಐತೆ, ಅದು ಬರಂಗಿಲ್ಲ. ಅದಾದ ನಂತರ ಇದನ್ನ ನೋಡ್ರಿ, 1 2 1 2. ಓಕೆ, ನಾವು ಮಾಡಿದಿರೋ ತರ ಬಂದೈತೆ. ಇಲ್ಲಿ ಮಿಡಲ್ ಕೂಡ ಇಲ್ಲ, ನಮ್ದು ಇಲ್ಲಿ ಮಿಡಲ್ ಕೂಡ ಯಾವುದೇ ಹೋಲ್ಗಳಿಲ್ಲ. ಅಂದ್ರೆ ಇದು ನಮ್ ಕರೆಕ್ಟ್ ಆನ್ಸರ್. ಮತ್ತೊಂದು ಇನ್ನೊಂದು ನೋಡ್ರಿ, ಸೇಮ್ ಅದೇ ತರ ಐತೆ, ಬಟ್ ಅದ್ರ ಮಿಡಲ್ ಹೋಲ್ ಐತೆ. ಇಲ್ಲಿ ಮಿಡಲ್ ಹೋಲ್ ನಾವು ಎಲ್ಲೂ ಕಟ್ಟೆ ಮಾಡಿಲ್ಲ, ಸೊ ಅದು ಬರೋದೇ ಇಲ್ಲ. ಅಂದ್ರೆ ಆಪ್ಷನ್ ಸಿ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತ. ಸೊ ಎಲ್ರಿಗೂ ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕು. ಎಸ್ ನೆಕ್ಸ್ಟ್ ಮತ್ತೊಂದಿದೆ ನೋಡ್ರಿ.
ಇದನ್ನೇನ್ ಮಾಡ್ಬೇಕಂದ್ರೆ ಮತ್ತೆ ನೀವು ಸ್ಟಾಪ್ ಮಾಡ್ರಿ ವಿಡಿಯೋ, ಮತ್ತೆ ಒಂದ್ ಏನಂತಂದ ಹೇಳಿದ್ರೆ ಪೇಪರ್ ಅನ್ನು ತಗೊಳ್ರಿ, ಮತ್ತೆ ನಾನ್ ಹೇಳ್ದಂಗ್ ಮಾಡ್ಸ್ರಿ. ಸೊ ಫೋಲ್ಡ್ ಮಾಡ್ರಿ. ಈ ತರ ಏನಂತಂದ ಹೇಳಿದ್ರೆ ಫೋಲ್ಡರ್ ಇದು ಪೇಪರ್ ಐತೆ. ಸೊ ಮಿಡಲ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಮಿಡಲ್ ಈ ಮೂಲೆಯಿಂದ ಈ ಮೂಲೆಗೆ ಏನಂತಂದ ಹೇಳಿದ್ರೆ ನೀವು ಈ ರೀತಿಯಾಗಿ ಮಡಿಸ್ಬೇಕು, ಅಂದ್ರೆ ಫೋಲ್ಡ್ ಮಾಡ್ಬೇಕು. ಸೊ ಅದಾದ ನಂತರ ಫೋಲ್ಡ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಬರುತ್ತೆ, ಕರೆಕ್ಟಾ, ಈ ರೀತಿಯಾಗಿ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಮಿಡಲ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಸೊ ಇಷ್ಟು ಮಾಡ್ರೆ ನೋಡೋಣ. ಇವಾಗ ನಾನು ಮಾಡ್ತೀನಿ ನಿಮ್ ಜೊತೆಗೆ. ಎಸ್, ಫೋಲ್ಡ್ ಮಾಡ್ರಿ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಫಸ್ಟ್ ಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಮಿಡಲ್ ಫೋಲ್ಡ್ ಮಾಡಂತಂದ ಹೇಳಿದಾನ. ಸೊ ಮಿಡಲ್ ಫೋಲ್ಡ್ ಮಾಡಿದ್ರೆ ಎಷ್ಟು ಬರುತ್ತಾ, ಇಷ್ಟು ಬರುತ್ತೆ ನೋಡ್ರಿ, ಈ ತರ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, ಇದು ಮೇಲ್ಗಡೆ ಇರುತ್ತೆ. ಇದು ನಂದು ಏನಂತಂದ ಹೇಳಿದ್ರೆ ಇದು ಮೇಲ್ಗಡೆ ಇರುತ್ತೆ. ಸೊ ಇಷ್ಟು ಫೋಲ್ಡ್ ಮಾಡಿದ ನಂತರ ಇಷ್ಟು ಬಂತಲ್ವಾ, ಈ ತರ ಬಂತು. ಇವಾಗ ನಮ್ದು ನೋಡ್ರಿ ಈ ತರ ಬಂತು. ಇವಾಗ ಏನ್ ಮಾಡಿದ ಅಂತಂದ ಹೇಳಿದ್ರೆ ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಬೇಕು ನಾವು. ಈ ತರ ಏನಂತಂದ ಹೇಳಿದ್ರೆ ಈ ತರ ಐತೆ ನಮ್ಗೆ. ಇವಾಗ ಕೆಳಗಡೆಯಿಂದ ಫೋಲ್ಡ್ ಮಾಡಂಗಿಲ್ಲ, ಕೆಳಗಡೆ ತಗೊಂಡ್ ಫೋಲ್ಡ್ ಮಾಡಂಗಿಲ್ಲ. ಯಾಕಂದ್ರೆ ಎರೋ ಮಾರ್ಕ್ ಏನಂತಂದ ಹೇಳಿದ್ರೆ ಈ ತರ ಕೆಳಗಡೆ ಐತೆ. ಎರೋ ಮಾರ್ಕ್ ಯಾವ ಕಡೆ ಇರುತ್ತೆ ಆ ಕಡೆ ಸೈಡ್ ಇಂದ ಕೆಳಗಡೆಯಿಂದ ಈ ತರ ಫೋಲ್ಡ್ ಮಾಡ್ಬೇಕು. ಸಾರಿ, ಕೆಳಗಡೆಯಿಂದ ಅಂತ ಕೆಳಗಡೆಯಿಂದ ಮಾಡಂಗಿಲ್ಲ, ಮೇಲ್ಗಡೆಯಿಂದ ಎರೋ ಮಾರ್ಕ್ ಐತಲ್ಲ, ಮೇಲ್ಗಡೆಯಿಂದ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಮಾಡ್ರಿ ನೋಡೋಣ, ಈ ರೀತಿಯಾಗಿ ಬರುತ್ತೆ. ಎಸ್, ಈ ರೀತಿಯಾಗಿ ಬಂದ ತಕ್ಷಣ ಅವ್ನ್ ಏನ್ ಮಾಡಿದಾನಂತಂದ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಒಂದು ಏನಂತಂದ ಹೇಳಿದ್ರೆ ಒಂದು ಸ್ಕ್ವೇರ್ ತರನೋ ಒಂದು ಹೋಲ್ ತರನೋ ಮಾಡಿದಾನ. ಅದಾದ ನಂತರ ಈ ಕಡೆ ಹಿಂದ್ಗಡೆ ಸೈಡ್ ಒಂದು ಹೋಲ್ ಮಾಡಿದಾನ. ಸೊ ಇವಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಎರಡು ಪ್ಲೇಸ್ ಅಲ್ಲಿ, ಒಂದು ಈ ಪ್ಲೇಸ್ ಅಲ್ಲಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಈ ಪ್ಲೇಸ್ ಅಲ್ಲಿ. ಒಂದ್ ಯಾವ್ದು ಈ ಪ್ಲೇಸ್ ಅಲ್ಲಿ ಮಾಡಿದಾನ, ಇನ್ನೊಂದು ಈ ಪ್ಲೇಸ್ ಅಲ್ಲಿ ಮಾಡಿದಾನ. ಈ ಎರಡು ಪ್ಲೇಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಹೋಲ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ. ಎಸ್, ಎಲ್ರು ಕಟ್ ಮಾಡಿದ್ರ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಫೋಲ್ಡ್ ಮಾಡಿದಾಗ ಸೊ ನಾವು ಟೋಟಲ್ ಆಗಿ ಎರಡ್ ಕಡೆ ಕಟ್ ಮಾಡ್ಬೇಕು. ಒಂದ್ ಯಾವ್ದು ಈ ಪ್ಲೇಸ್ ಅಲ್ಲಿ, ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಕಟ್ ಮಾಡ್ಬೇಕು, ಆಮೇಲೆ ಈ ಪ್ಲೇಸ್ ಅಲ್ಲಿ ಕಟ್ ಮಾಡ್ಬೇಕು. ಸೊ ಎರಡು ಪ್ಲೇಸ್ ಅಲ್ಲಿ ನೀವು ಕಟ್ ಮಾಡಿದೀರಾ. ಸೊ ಈ ರೀತಿಯಾಗಿ ನೋಡ್ರಿ, ನಾನು ಈ ಪ್ಲೇಸ್ ಅಲ್ಲಿ ಮತ್ತೆ ಈ ಪ್ಲೇಸ್ ಅಲ್ಲಿ ಕಟ್ ಮಾಡಿದೀನಿ. ಸೊ ಇವಾಗ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡಿದಾಗ ನೋಡ್ರಿ ಎಲ್ಲೆಲ್ಲಿ ಕಟ್ ಆಗೈತಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಮೂಲೆಗಳಲ್ಲಿ ಎರಡ್ ಕಡೆ ಕಟ್ ಆಗೈತೆ, ಈ ಮೂಲೆಯಲ್ಲೂ ಎರಡ್ ಕಡೆ ಕಟ್ ಆಗೈತೆ, ಇಲ್ಲಿ ಕೆಳಗಡೆ ನೋಡ್ರಿ ಇಲ್ಲೂ ಕಟ್ ಆಗೈತೆ, ಈ ಕಡೆಗಡೆ ನೋಡ್ರಿ ಕೆಳಗಡೆ ಕಟ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಮಿಡಲ್ ಅಲ್ಲಿ ಏನಂತಂತ ಹೇಳಿದ್ರೆ 4 ಕಡೆ ಏನಂತಂತ ಹೇಳಿದ್ರೆ ಹೋಲ್ ಬಂದೈತೆ. ಸೊ ಈ ರೀತಿಯಾಗಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ ಇದನ್ನ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬರ್ಬೇಕು. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬರ್ಬೇಕು. ಸೊ ನಿಮ್ಗೆ ಕಾಣಿಸ್ತಿಲ್ಲ ಅಂತಂತ ಹೇಳಿದ್ರೆ ನಾನು ಪೆನ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ. ಸೊ ಒಂದು 10 ಸೆಕೆಂಡ್. ಸೊ ಈ ರೀತಿಯಾಗಿ ಏನ್ ಮಾಡ್ಬೇಕಂತಂದ್ರೆ ನೀವು ಪ್ರಾಕ್ಟಿಕಲ್ ಆಗೇ ಮಾಡೋ, ಪ್ರಾಕ್ಟಿಕಲ್ ಮಾಡ್ರಿ ಅಂತ ಟ್ರೈ ಮಾಡ್ರು. ಸೊ ಟ್ರೈ ಮಾಡೋದಕ್ಕೆ ಏನ್ ಆಗಲ್ಲ. ಒಂದ್ ಏನಂತಂದ ಹೇಳಿದ್ರೆ 10 ಮಿನಿಟ್ಸ್ ಇಲ್ವಾ ಅಥವಾ ಹಾಫ್ ಆನ್ ಅವರ್ ವೇಸ್ಟ್ ಆಗತ್ತೆ ಅಷ್ಟೇ ನಿಮ್ ಲೈಫ್ ಇಂದ. ಬಟ್ ಆದ್ರೆ ಒಂದ್ಸರಿ ಎಲ್ಲಾದ್ರೂ ಕರೆಕ್ಟ್ ಆಗಿ ಬಂತು. ಸೊ ಈ ರೀತಿಯಾಗಿ ನಮ್ಗೆ ಸ್ಟ್ರಕ್ಚರ್ ಬರ್ಬೇಕು, ಕರೆಕ್ಟಾ, ಈ ರೀತಿಯಾಗಿ ಬರ್ಬೇಕು ನೋಡ್ರಿ. ಸೊ ಈ ರೀತಿಯಾಗಿ ಯಾವ್ದೈತಿ ಅಂತಂದ ಹೇಳಿ ಇವಾಗ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನೋಡ್ಬೇಕು. ನೋಡೋಣ ಇವಾಗ. ಎಸ್, ನೋಡ್ರಿ ಈ ರೀತಿಯಾಗಿರ್ಬೇಕು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಮೂಲೆಯಲ್ಲೂ ಇರ್ಬೇಕು ನೋಡ್ರಿ. ಸೊ ಇಲ್ಲಿ ಮೂಲೆಯಲ್ಲೂ ಇದಾವ, ಎಲ್ಲಾ ಕಡೆ ಮೂಲೆ ಒಳಗಡೆ ಇದಾವ. ನಾವ್ ಹೆಂಗ್ ಮಾಡಿದೀವಲ್ಲ ಸೇಮ್ ಅದೇ ತರ ಎಲ್ಲಾ ಕಡೆ ಮೂಲೆ ಒಳಗಡೆ ಇದಾವ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ದು 4 ಇರ್ಬೇಕು. ಮಿಡಲ್ ನೋಡ್ರಿ, ನಮ್ದು ಮಿಡಲ್ 4 ಇದಾವ. ಬಟ್ ಆದ್ರೆ ಇಲ್ಲಿ ಜಾಸ್ತಿ ಇದಾವ, ಇದಾಗಂಗಿಲ್ಲ. ಸೇಮ್ ಅದೇ ತರ ನೋಡ್ರಿ, ಇವು ಇಲ್ಲಿ ಈ ಪ್ಲೇಸ್ ಅಲ್ಲಿ ಇಲ್ಲ, ಇವು ಮಿಡಲ್ ಇದಾವ ಇಲ್ಲಿ. ಸೊ ಕೂಡ ಇದು ಕೂಡ ಆಗಂಗಿಲ್ಲ. ಇದ್ ನೋಡ್ರಿ, ಇವು ಎರಡು ಏನಂತಂದ ಹೇಳಿದ್ರೆ ಕಾರ್ನರ್ ಸೈಡ್ ಇದಾವ. ಓಕೆ, ಎಲ್ಲಾ ಕಡೆಗೂ ಕಾರ್ನರ್ ಸೈಡ್ ಇದಾವ. ಅದಾದ ನಂತರ ಮಿಡಲ್ ಅಲ್ಲಿ ಏನಂತಂದ ಹೇಳಿದ್ರೆ ಈ ರೀತಿ ಆಗೈತೆ. ಓ ವಾಯ್, ವೆರಿ ಗುಡ್, ಇದು ನಮಗ್ ಸಿಕ್ತು. ಸೊ ಇದೇನಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಆಗತ್ತ. ಬಟ್ ಆದ್ರೆ ಇದು ಕೂಡ ಮಿಡಲ್ ಬಂದೈತೆ, ಇದು ಕಾರ್ನರ್ ಬರ್ಬೇಕಿತ್ತು. ಸೊ ಇದೇನಂತಂದ ಹೇಳಿದ್ರೆ ಆಪ್ಷನ್ ಸಿ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕು. ಸೊ ಟೋಟಲ್ ಎಲ್ರಿಗೂ ಗೊತ್ತಾಯ್ತಾ? ಎಸ್, ಸೇಮ್ ಅದೇ ತರ ನೋಡ್ರಿ ಇನ್ನೊಂದು ಕ್ವಶನ್ ಐತೆ. ಇದನ್ನು ಕೂಡ ಏನಂತಂದ ಹೇಳಿದ್ರೆ ನಾವು ಮಾಡೋಣ. ಫಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಪೇಪರ್ ತಗೊಳ್ಬೇಕು. ಅದಾದ ನಂತರ ಮಿಡಲ್ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕಾರ್ನರ್ ಟು ಕಾರ್ನರ್ ಏನ್ ಮಾಡ್ಬೇಕಂದ್ರೆ ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿದಾದ ನಂತರ ನೆಕ್ಸ್ಟ್ ನೋಡಿ ಕೆಳಗಡೆಯಿಂದ ಮಡ್ಸಂಗಿಲ್ಲ, ಇಲ್ಲಿ ಎರೋ ಮಾರ್ಕ್ ಮೇಲ್ಗಡೆಯಿಂದ ಕೆಳಗೈತೆ. ಸೊ ಮೇಲ್ಗಡೆ ಈ ಕಡೆ ಮಡ್ಸ್ಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ ತರ ಬರುತ್ತಾ, ಸೊ ಈ ರೀತಿಯಾಗಿ ಕೆಳಗಡೆ ಈ ರೀತಿಯಾಗಿ ಬರುತ್ತೆ ನಿಮ್ಗೆ. ಕೆಳಗಡೆ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ಈ ರೀತಿಯಾಗಿ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಮತ್ತೆ ಮಿಡಲ್ ನ ಈ ಕಡೆ ಮಡಚ್ಬೇಕು, ಈ ಕಡೆ ಸೈಡ್ ಇಂದ ಮಡಚ್ಬೇಕು, ಫೋಲ್ಡ್ ಮಾಡ್ಬೇಕು. ಅವಾಗ ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಬರುತ್ತಾ. 2 ಹೋಲ್ ತೆಗಿಬೇಕು. ಇವಾಗ ಅದನ್ನ ನಾವು ಮಾಡೋಣ. ಎಸ್, ನೋಡ್ರಿ ಎಲ್ರು ನನ್ ಜೊತೆ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಏನ್ ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಪೇಪರ್ ತಗೋಬೇಕು. ಸೊ ಈ ರೀತಿಯಾಗಿ ಪೇಪರ್ ತಗೊಳ್ಬೇಕು. ಫಸ್ಟ್ ಒಂದು ತಗೊಂಡ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಏನಿದೆ ನೋಡ್ರಿ. ಸೊ ನಾವ್ ಏನಂತ ಹೇಳಿದ್ರೆ ಮಿಡಲ್ ಮಡಚ್ಬೇಕು ಅಂತಂದ ಹೇಳಿದಾನ. ಮಿಡಲ್ ಏನ್ ಮಾಡ್ಬೇಕು, ಫೋಲ್ಡ್ ಮಾಡ್ಬೇಕು.
ಎಸ್ ಮಿಡಲ್ ಫೋಲ್ಡ್ ಮಾಡ್ರಿ. ಸೊ ಈ ರೀತಿಯಾಗಿ ಐತಿ, ಮಿಡಲ್ ಫೋಲ್ಡ್ ಮಾಡಂತಂದ್ ಹೇಳಿದಾನ. ಕರೆಕ್ಟಾ? ಮಿಡಲ್ ಫೋಲ್ಡ್ ಮಾಡ್ರಿ ಕರೆಕ್ಟ್ ಆಗಿ. ಸೊ ಮಿಡಲ್ ನ ಫೋಲ್ಡ್ ಮಾಡಿದ್ರಿ. ಈ ತರ ಬಂತ. ಇವಾಗ ಅವ್ನ್ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಮೇಲ್ಗಡೆಯಿಂದ ಕೆಳಗೆ ಈ ತರ ಕೊಟ್ಟಿದಾನ. ಮೇಲ್ಗಡೆಯಿಂದ ಕೆಳಗಡೆ ತಗೊಂಡ್ ಬರ್ಬೇಕು. ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ, ಮೇಲ್ಗಡೆಯಿಂದ ಮಡಚ್ಬೇಕು ಇವಾಗ ನಾವು. ಸೊ ಏನ್ ಮಾಡ್ಬೇಕು, ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಬೇಕು. ಮೇಲ್ಗಡೆಯಿಂದ ನಿಮ್ ಕಡೆ ಸೈಡ್ ಫೋಲ್ಡ್ ಮಾಡ್ಕೊಡ್ರಿ. ಮೇಲ್ಗಡೆಯಿಂದ ನಿಮ್ ಕಡೆ ಸೈಡ್ ಫೋಲ್ಡ್ ಮಾಡ್ಕೊಡ್ರಿ. ಕರೆಕ್ಟ್ ಆಗಿ ಹಿಡ್ಕೋಬೇಕು ಹಿಂಗೆ. ಮತ್ ಈ ತರ ಎಲ್ಲ ಹಿಡ್ಕೊಂಗಿಲ್ಲ. ನಾವು ಈ ತರ ಇತ್ತು, ಈ ತರ ಏನಂತಂದ ಹೇಳಿದ್ರೆ ಸ್ಕ್ವೇರ್ ಇತ್ತು, ಅದನ್ನ ಈ ತರ ಮಡ್ಚಿದ್ವಿ ಫಸ್ಟ್. ಸೆಕೆಂಡ್ ಸ್ಟೆಪ್ ಮೇಲ್ಗಡೆಯಿಂದ ಮಡ್ಚಿದ್ವಿ, ಈ ರೀತಿಯಾಗಿ ಬಂತು. ಈ ರೀತಿಯಾಗಿ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದಾನ ನೋಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದಾನ ಇಲ್ಲಿ ನೋಡ್ರಿ, ಕಾಣಿಸ್ತಾ ಏನೋ ಇಲ್ವಾ? ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಕೆಳಗಡೆಯಿಂದ ಈ ರೀತಿಯಾಗಿ ಮಡಿಸ್ಬೇಕು. ನಿಮ್ದು ಎಡಗಡೆಯಿಂದ ಬಲಗಡೆ ಸೈಡ್ಗೆ ಮಡ್ಚ್ಬೇಕು. ಅದನ್ನ ಮಡ್ಚ್ರಿ ನೋಡ, ಪ್ರಾಪರ್ ಆಗಿ ಮಡ್ಚ್ರಿ. ಎಸ್, ಬಲಗಡೆಯಿಂದ ಏನ್ ಮಾಡ್ಬೇಕಂದ್ರೆ ಮಡ್ಚ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಮಡಚಿದ ನಂತರ ಫೋಲ್ಡ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟ್ರಕ್ಚರ್ ಬರ್ತದೆ. ಇದೇ ರೀತಿಯಾಗಿ ಹಿಡ್ಕೋಬೇಕು, ಈ ರೀತಿಯಾಗೆಲ್ಲ ಹಿಡ್ಕೊಂಗಿಲ್ಲ. ಅಲ್ಲಿ ಯಾವ ತರ ಡಯಾಗ್ರಾಮ್ ಕೊಟ್ಟ ನೋಡ್ರಿ, ಈ ರೀತಿಯಾಗಿ ಕೊಟ್ಟಿದ್ದಾನ. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲೊಂದು ಹೋಲ್ ತೆಗಿಬೇಕು. ಇವಾಗ ಕರೆಕ್ಟ್ ಆಗಿ ನೋಡ್ರಿ, ತೆಗೆದುಕೊಡೋಣ. ಈಗ ಏನಂತ ಹೇಳಿದ್ರೆ ಇಲ್ಲಿವರೆಗೂ ಬಂತ್ ನಮ್ದು. ಇಲ್ಲಿವರೆಗೂ ಬಂದ ನಂತರ ಎಡಗಡೆಯಿಂದ ಈ ಕಡೆಯಿಂದ ಮಡಿಸ್ಬೇಕಂತ ಹೇಳಿದ. ಅದಕ್ಕೋಸ್ಕರ ನಮ್ ಕಡೆ ಸೈಡ್ ಈ ತರ ಮಡಚ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ರಿ, ಇವೆಲ್ಲ ಈ ಕಡೆ ಬರ್ತಾವ. ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ಈ ತರ ಮಾಡಿದ್ರೆ ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲೊಂದು ಹೋಲ್ ನಾವು ಮಾಡ್ಬೇಕು. ಇವಾಗ ಸರಿ ಮಾಡ್ರ ನೋಡೋಣ. ನಾನ್ ಏನಂತಂದ ಹೇಳಿದ್ರೆ ಸ್ವಲ್ಪ ಸೀಸರ್ ಯೂಸ್ ಮಾಡ್ಕೊಂಡ್ ಮಾಡಕತ್ತೇನೆ, ಗೊತ್ತಾಗ್ಬೇಕು ಎಲ್ರಿಗೂ ಅಂತ. ಪೆನ್ ಯೂಸ್ ಮಾಡ್ಕೊಂಡ್ ಮಾಡ್ರಿ. ಪೆನ್ ಏನಂತಂದ ಹೇಳಿದ್ರೆ ಅದನ್ನ ಫುಲ್ ಹೋಲ್ ಮಾಡ್ಬಿಟ್ಟು ಪೆನ್ ಇಂದ ಬಂದ್ಬಿಡತ್ತ. ಸೀಸರ್ ಎಲ್ಲ ತಗೊಂಡು ಹಾಕೋಬೇಡ್ರಪ್ಪ, ನಾ ಹೇಳಿದೇನಂತಂದ ಹೇಳಿ. ಎಕ್ಸಾಮ್ ಅಲ್ಲಿ ಸೀಸರ್ ಅವು ಇವೆಲ್ಲ ಏನು ಅಲವಿಲ್ಲ. ಪೆನ್ ಇರುತ್ತಲ್ಲ, ಪೆನ್ ಒಂದ್ ಎಕ್ಸ್ಟ್ರಾ ವೈರ್ ತಗೊಂಡ್ ಹೋಗ್ರಿ. ಬೇಕಾದ್ರೆ ಅದ್ರ ತುದಿ ಮುರಿದೋದ್ರೂ ಕೂಡ ಪರವಾಗಿಲ್ಲ. ಬಟ್ ಆದ್ರೆ ಇದೇ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು. ನಿಮ್ಗೆ ಎಷ್ಟಪ್ಪ ಟೈಮ್ ಹೊತ್ತಾಗೈತಿ ಇವಾಗ? ಕಡಿಮೆ ಟೈಮು. ಸೊ ನೋಡ್ರಿ, ನಾನು ಈ ತರ ಏನಂತಂದ ಹೇಳಿದ್ರೆ ಎರಡು ಹೋಲ್ ಮಾಡ್ಕೊಂಡೆ. ಇವಾಗ ನಾವು ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡ್ರಿ. ಎಸ್, ಓಪನ್ ಮಾಡಿದಾಗ ಈ ರೀತಿಯಾಗಿ ಸ್ಟ್ರಕ್ಚರ್ ಬಂತು. ಈ ರೀತಿಯಾಗಿ ಸ್ಟ್ರಕ್ಚರ್ ಎಲ್ಲೈತೆ ಅಂತ ನೋಡ್ಬೇಕು. ಇವಾಗ ಕಾಣಿಸ್ತಿದ್ಯಾ? ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡುವ. ಸೊ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಅಲ್ಲಿ ಪೆನ್ ಇಂದ ಮಾರ್ಕ್ ಮಾಡ್ತೀನಿ ಇರಪ್ಪ ಸ್ವಲ್ಪ. ಸೊ ಅಲ್ಲಿವರೆಗೂ ಯಾರು ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡ್ರಿ ಬೇಗ ಕಟ್ ಮಾಡ್ಬೇಕು. ಸೊ ಸುಮ್ನೆ ಸರ್ ನಾನು ವಿಡಿಯೋ ನೋಡಿ ಬಿಡ್ತೀನಿ ಅಂತಂದಲ್ಲ. ಸೊ ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು ಇದಕ್ಕೆ. ಇದೆಲ್ಲಾನು ಅರ್ಥ ಆಗೈತಾ ಅಂತಂದ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಇದ್ರ ಮೇಲೆ. ಸೊ ಪರ್ಫೆಕ್ಟ್ ಆಗಿ ಯಾರಿಗೂ ಟೆನ್ಷನ್ ಇರಂಗಿಲ್ಲ. ಎಲ್ರಿಗೂ ಏನಂತಂದ ಹೇಳಿದ್ರೆ ಇದ್ರಲ್ಲಿ ಫುಲ್ ಮಾರ್ಕ್ಸ್ ಬಂದ್ಬಿಡುತ್ತೆ. ನೋಡ್ರಿ, ಈ ರೀತಿಯಾಗಿ ನಮ್ಗೆ ಸ್ಟ್ರಕ್ಚರ್ ಬರ್ಬೇಕು ಇವಾಗ. ಸೊ ನಾವು ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಹೋಗೋಣ. ಎಸ್, ಸೊ ಈ ರೀತಿಯಾಗಿ ಎಲ್ಲ ಅಂತ ನೋಡ್ಬೇಕು ಇವಾಗ. ಈ ರೀತಿಯಾಗಿ ಇಲ್ಲ ಇದೈತಾ ಇದು ನೋಡ್ರಿ, ಇಲ್ಲಿ ಮೂಲೆಯಲ್ಲಿ 2 ಬಂದಿದಾವ. ಈ ರೀತಿಯಾಗಿ ಈ ಕಡೆ ಮೂಲೆಯಲ್ಲಿ 2 ಬಂದಿದಾವ. ಸೊ ಅಂದ್ರೆ ಇದು ಈ ಕಡೆ ಪ್ಲೇಸ್ ಅಲ್ಲಿ ಐತೆ. ಅದಾದ ನಂತರ ನೆಕ್ಸ್ಟ್ ಇದು ಕರೆಕ್ಟ್ ಅಲ್ಲ, ಇದು ಏನು ಮುಂದ್ ಬಂದೈತೆ. ನೆಕ್ಸ್ಟ್ ನೋಡ್ರಿ, ಇದು ಒಂದೊಂದೇ ಐತೆ. ಇಲ್ಲಿ 2 ಬರ್ಬೇಕು, ಇದು ಅಲ್ಲ. ಕರೆಕ್ಟಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್. ಸೊ ಎಲ್ಲ ನಾವು ಏನ್ ಮಾಡಿದಾನ ಅಂತ ಹೇಳಿದ್ರೆ ಈ ಕಡೆ ಸೈಡ್ ಕೊತ್ಕೊಂಡಿದಾನ. ಎಸ್, ಇಲ್ಲಿ ನೋಡ್ರಿ ನನ್ ಕಡೆಯಿಂದ ಮಿಸ್ಟೇಕ್ ಆಯ್ತು. ಸೊ ಅವನ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಚಿಕ್ಕದಾಗೆ 2 ಕೊಟ್ಕೊಂತ ಹೋಗಿದಾನೆ ಎಲ್ಲ ಕಡೆ. ನಾನ್ ನೋಡ್ಲಿಲ್ಲ, ಮೂಲೆಯಲ್ಲಿ ಕೊಟ್ಟಿದ್ದಾನ ಅಂತ ಅನ್ಕೊಂಡೆ. ಸೊ ಇದ್ ನೋಡ್ರಿ, ನಮ್ಗೆ 2 ಮೂಲೆಗೆ ಬಂದೈತ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ 2 ಇರ್ಬೇಕಿತ್ತು ಇಲ್ಲಿ. ಸೊ ಅವ್ನ ಏನ್ ಕೊಟ್ಟಿದ ಕರೆಕ್ಟ್ ಆಗಿ ಕೊಟ್ಟಿದ್ದಾನ. ಬಟ್ ಅದ್ರ ಇಲ್ಲಿ ಒಂದೇ ಐತೆ, ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ, ನಮ್ದು ಮಿಡಲ್ ಅಲ್ಲಿ 2 ಬರ್ಬೇಕು. ಈ ರೀತಿ ಏನಂತಂದ ಹೇಳಿದ್ರೆ 2 ಬರ್ಬೇಕು. ಬಟ್ ಅದ್ರ ಇಲ್ಲಿ ಒಂದೊಂದ್ ಐತೆ, ಇದು ಕೂಡ ಬರಲ್ಲ. ನಮ್ಗೆ ಇದು ಆನ್ಸರ್ ಆಗ್ಬೇಕು, ಇಲ್ಲ ಇದು ಆನ್ಸರ್ ಆಗ್ಬೇಕು. ಈಗ ನಾವು ಈ ತರ ನೋಡಿದಾಗ ನಮ್ದು ಈ ತರ 2 ಈಗ ಏನದಾವಲ್ಲ, ಇಲ್ಲಿದಾವ ನೋಡ್ರಿ 2 ಹೋಲ್ಗಳಿದಾವಲ್ಲ. ಸೊ ಇವೇನಂತಂದ ಹೇಳಿದ್ರೆ ಕಾರ್ನರ್ ಬಂದಿದಾವ. ಸೊ ಇಲ್ಲಿ ಮಿಡಲ್ ಐತೆ, ಇದು ಕೂಡ ಆಗಲ್ಲ. ನಮಗ್ ಫಸ್ಟ್ ಒನ್ ಆನ್ಸರ್ ಆಗತ್ತೆ. ನಾನು ಫಸ್ಟ್ ಒನ್ ರಾಂಗ್ ಅಂತಂದ ಹೇಳ್ದೆ. ಯಾಕಂತಂದ ಹೇಳಿದ್ರೆ ಸೊ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಸ್ವಲ್ಪ ಒಳಗಡೆ ಕಟ್ ಮಾಡಿದಾರೆ ನೋಡ್ರಿ. ಸೊ ಎಲ್ಲಾ ಮೂಲೆಗೆ ಏನಂತಂದ ಹೇಳಿದ್ರೆ 2 ಇದಾವ ಇಲ್ಲಿ. ಸೊ ಮೂಲಿಗೆ ಏನಂತಂದ ಹೇಳಿದ್ರೆ 2 ಇದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಮಿಡಲ್ ಎಷ್ಟಿದಾವ ನೋಡ್ರಿ, 8 ಇದಾವ ಅನ್ಕೊತೀನಿ ನೋಡ್ರಿ. ಸೊ 1 2 3 4 5 6 7 8 ಹೋಲ್ಸ್ ಇದಾವ. ಇಲ್ಲಿ ನೋಡ್ರಿ, ನಾವು ಚೆಕ್ ಮಾಡೋಣ. 1 2 3 4 5 6 7 ಸಾರಿ 1 2 3 4 5 6 7 8
ಟೋಟಲ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಈ ತರ ಡಯಾಗ್ರಾಮ್ ಬರುತ್ತೆ. ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನಾನು ಫಸ್ಟ್ ಗೆ ಅಂದ್ರೆ ಮಿಡಲ್ ನೋಡ್ಕೊಂಡಿದ್ದೆ, ಅದೊಂದ್ ಸ್ವಲ್ಪ ಇದು ಆಯ್ತು. ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಂತ ಹೇಳಿದ್ರೆ ಒಂದು ಪೇಪರ್ ಇದೆ, ಸ್ಕ್ವೇರ್ ಅಲ್ಲಿ ಪೇಪರ್ ಇದೆ. ಸೊ ಇದೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾ ಮೂಲೆಗಳಿಗೂ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಎಲ್ಲಾ ಮೂಲೆಯಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಫೋಲ್ಡ್ ಮಾಡ್ತಿದ್ದಾನ. ಸೊ ಫೋಲ್ಡ್ ಮಾಡಿ ಮತ್ತೆ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾನ. ಮತ್ತೆ ಏನಂತ ಹೇಳಿದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾನ. ಸೊ ಅದಾದ ನಂತರ ಫೋಲ್ಡ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಉಳಿಯುತ್ತ ನಮ್ಗೆ. ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ಸ್ಕ್ವೇರ್ ಗಳನ್ನ ತೆಗಿತಾ ಇದ್ದಾನ. ಈ ರೀತಿಯಾಗಿ ಸ್ಕ್ವೇರ್ ಗಳನ್ನ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಸೊ ಹೋಲ್ ಮಾಡಿ ರಂಧ್ರದ ತರ ಮಾಡ್ತಾ ಇದ್ದಾನ. ಸೊ ಅದನ್ನ ನಾವು ಇವಾಗ ಮಾಡೋಣ. ಇವಾಗ ನೋಡ್ರಿ, ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಫಸ್ಟ್ ಎಲ್ಲಾ ಮೂಲೆಗಳಿಗೆಲ್ಲ ಮಡಿಸ್ಬೇಕು. ಮೂಲೆಯಲ್ಲಿ ಏನಂತ ಹೇಳಿದ್ರೆ ಫೋಲ್ಡ್ ಮಾಡ್ಬೇಕು. ಅದನ್ನ ನಾನು ಇವಾಗ ನಾನು ಮಾಡಿ ತೋರಿಸ್ತೀನಿ ಇವಾಗ. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಿಮ್ದು ಪೇಪರ್ ಐತೆ. ಸೊ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾಪರ್ ಆಗಿ ಎಲ್ಲಾ ಮೂಲೆಗಳಿಗೆ ಈ ರೀತಿಯಾಗಿ ನಿಮ್ ಕಡೆ ಸೈಡ್ ಮಡಿಸ್ಕೋಬೇಕು. ಫಸ್ಟ್ ಒಂದ್ ಕಡೆ ಮಡಿಸ್ಕೊಂಡ್ರಿ, ನೆಕ್ಸ್ಟ್ ಇನ್ನೊಂದ್ ಕಡೆ ಮಡಿಸ್ಕೊಳ್ರಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಕಡೆ ಮಡಿಸ್ಕೊಳ್ರಿ. ಅವ್ನ ಮೂಲೆಯಲ್ಲಿ ಎಲ್ಲಾ ಕಡೆ ಮೂಲೆಯಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ ಫೋಲ್ಡ್ ಮಾಡಿದಾನ. ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಎಸ್, ಈ ರೀತಿಯಾಗಿ ಏನಂತ ಹೇಳಿದ್ರೆ ಫೋಲ್ಡ್ ಮಾಡ್ತಾರೆ ನೋಡ್ರಿ. ಎಲ್ಲಾ ಕಡೆಗೆ ಏನಂತ ಹೇಳಿದ್ರೆ ಫೋಲ್ಡ್ ಮಾಡ್ತಾರೆ. ಸೊ ಈ ರೀತಿಯಾಗಿತ್ತದು ಸ್ಕ್ವೇರ್. ನಾನು ಎಲ್ಲಾ ಕಡೆ ಈ ರೀತಿಯಾಗಿತ್ತು, ಎಲ್ಲಾ ಕಡೆ ಫೋಲ್ಡ್ ಮಾಡಿದೆ. ಸೊ ಫೋಲ್ಡ್ ಮಾಡಿದ ನಂತರ ಇದೇ ತರ ಹಿಡ್ಕೋಬೇಕು ನೀವು. ಫೋಲ್ಡ್ ಮಾಡಿ, ಇದು ಸ್ಕ್ವೇರ್ ಈ ತರ ಐತೆ, ಫೋಲ್ಡ್ ಮಾಡಿದ ನಂತರ ಇದೇ ತರ ಬರುತ್ತೆ, ಇದೇ ತರ ಹಿಡ್ಕೊಳ್ಬೇಕು. ಈಗ ನೋಡ್ರಿ, ನಾನು ಅಲ್ಲಿ ನೆಕ್ಸ್ಟ್ ಏನೈತೆ ಅಂತ ನಾವು ನೋಡೋಣ ಇವಾಗ. ನೆಕ್ಸ್ಟ್ ಏನ್ ಮಾಡಿದ ಅಂತ ಹೇಳಿದ್ರ ಈ ಕಡೆಯಿಂದ ಈ ಕಡೆಗೆ, ನಿಮ್ಗೆ ಎಡಗಡೆಯಿಂದ ಬಲಗಡೆಗೆ ಏನ್ ಮಾಡಿದ ಅಂತ ಹೇಳಿದ್ರೆ ಮತ್ತೆ ಫೋಲ್ಡ್ ಮಾಡಿದಾನೆ. ಏನ್ ಮಾಡಿದ ಅಂತ ಹೇಳಿದ್ರೆ ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡಿದಾನ. ನೋಡ್ರಿ ಇವಾಗ ಎಡಗಡೆಯಿಂದ ನಿಮ್ ಕಡೆ ಸೈಡ್, ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡಿದಾನೆ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಡ್ರಿ. ಎಡಗಡೆಯಿಂದ ಈ ರೀತಿಯಾಗಿತ್ತಾ, ನಿಮ್ ಕಡೆ ಸೈಡ್ ಮಾಡಿಸ್ಕೊಂಡಿರಿ. ಇದನ್ನ ನಿಮ್ ಕಡೆ ಸೈಡ್ ಮಾಡಿಸ್ಕೊಂಡಿರಿ. ಅದಾದ ನಂತರ ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡ್ಬೇಕು. ಇದು ನಂದು ಎಡಗೈ. ಸೊ ಎಡಗಡೆಯಿಂದ ಬಲಗಡೆಗೆ ನಾನು ಫೋಲ್ಡ್ ಮಾಡಿದೆ. ಫೋಲ್ಡ್ ಮಾಡಿದಾಗ ಈ ರೀತಿಯಾಗಿ ಬಂತು. ಸೇಮ್ ಇದೇ ರೀತಿಯಾಗಿ ಹಿಡ್ಕೋಬೇಕು ನೀವು. ಎಸ್, ಹಿಡ್ಕೊಂಡ್ರೆ ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ ಈ ರೀತಿಯಾಗಿದ್ದಾಗ ಈ ಪ್ಲೇಸ್ ಅಲ್ಲಿ ಮತ್ತು ಈ ಪ್ಲೇಸ್ ಅಲ್ಲಿ, ಎರಡು ಪ್ಲೇಸ್ ಅಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಸೊ ಹೋಲ್ ಗಳನ್ನ ಮಾಡಿದಾನ. ಅದ್ ನಮ್ಗೆ ಸ್ಕ್ವೇರ್ ಐತೆ. ನಿಮಗ್ ಪೆನ್ ಇಂದ ಸ್ಕ್ವೇರ್ ಮಾಡಕ್ ಬಂದ್ರೆ ಎಕ್ಸಾಮ್ ಅಲ್ಲಿ ಸ್ಕ್ವೇರ್ ಮಾಡ್ರಿ, ಇಲ್ಲ ಅಂತಂದ ಹೇಳಿದ್ರೆ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಸೊ ಹೋಲ್ ಮಾಡ್ರಿ ನಡೆಯುತ್ತೆ. ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಇವಾಗ ಸೊ ಎರಡ್ ಕಡೆ ಹೋಲ್ಡ್ ಮಾಡ್ತೀನಿ. ನಮಗೂ ಏನಂತಂದ್ರೆ ಹೇಳಿದ್ರೆ ಸ್ಕ್ವೇರ್ ಅಷ್ಟೊಂದು ಕಟ್ ಮಾಡಕ್ ಬರಲ್ಲ ಅದು. ಸೊ ಮಾಡ್ರಿ, ಎಲ್ರು ಕಟ್ ಮಾಡ್ರಿ ಇವಾಗ. ಸೊ ನಾನು ವೇಟ್ ಮಾಡ್ತೀನಿ, ನೀವು ಎಲ್ಲ ಕಟ್ ಮಾಡ್ಬೇಕು, ನನ್ನ ಜೊತೆಗೆ ಮಾಡ್ಬೇಕು. ಈ ರೀತಿಯಾಗಿ ಏನಂತ ಹೇಳಿದ್ರೆ ಎರಡು ಕಡೆ ಕಟ್ ಮಾಡ್ತೀನಿ ನಾನು. ನನಗೇನಂತ ಹೇಳಿದ್ರೆ ಆ ತರ ಸ್ಕ್ವೇರ್ ಬರ್ಬೇಕಂತಂದೈತೆ, ಅಷ್ಟೊಂದು ಸ್ಕ್ವೇರ್ ಬರಲ್ಲ. ಬಟ್ ಆದ್ರೆ ಹೋಲ್ ತರ ನಮ್ಗೆ ಗೊತ್ತಾಗ್ಬೇಕು ಎಲ್ಲೆಲ್ಲಿ ಹೋಲ್ಗಳು ಬರ್ತಾವ ಅಂತಂದೇಳಿ. ಸೊ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡೆ ನೋಡ್ರಿ. ಇಲ್ಲ ನಾನು ತೋರಿಸ್ತೀನಿ ನೋಡ್ರಿ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ, ಎರಡ್ ಕಡೆ ಕಟ್ ಮಾಡ್ಕೊಂತ ಹೇಳಿದ್ರೆ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ನೀವು ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡ್ರಿ. ಓಪನ್ ಮಾಡಿದಾಗ ನೋಡ್ರಿ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಬಂತು. ಓಪನ್ ಮಾಡಿದಾಗ ನೋಡ್ರಿ ಈ ರೀತಿಯಾಗಿ ಏನಂತ ಹೇಳಿದ್ರೆ ಸ್ಟ್ರಕ್ಚರ್ ಬರುತ್ತೆ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ನಿಮ್ದು ಆಪ್ಷನ್ ಅಲ್ಲಿ ಯಾವ್ದೈತೆ ಅಂತ ನೋಡ್ಬೇಕು. ಸೊ ಕೆಲವು ಜನರಿಗೆ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಒಂದ್ ನಿಮಿಷ ಇರಿ, ನಾನು ಪೆನ್ ಇಂದ ಮಾರ್ಕ್ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಈಸಿಯಾಗಿ ಗೊತ್ತಾಗತ್ತ. ಸೊ ಎಲ್ರು ಮಾಡಿದ್ರ, ಎಲ್ರು ಫೋಲ್ಡ್ ಮಾಡಿ. ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಪೇಪರ್ನ ತಗೊಳ್ರಿ, ಸ್ಟಾಪ್ ಮಾಡ್ರಿ, ವಿಡಿಯೋ ಸ್ಟಾಪ್ ಮಾಡಿ ಪೇಪರ್ನ ತಗೊಂಡು ಈ ರೀತಿಯಾಗಿ ಏನಂತ ಹೇಳಿದ್ರೆ ಮಾಡ್ಕೊಬೇಕು. ಎಸ್ ಬಂತ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಎಲ್ಲಿ ಐತಿ, ಯಾವ ಆಪ್ಷನ್ ಅಲ್ಲಿ ಐತಿ ಸ್ಟ್ರಕ್ಚರ್ ಅಂತ ನಾವು ಇವಾಗ ನೋಡೋಣ. ಎಸ್, ಫಸ್ಟ್ ಒಂದ್ ನೋಡ್ರಿ, ನಾನು ಇಲ್ಲಿ ಹಿಡ್ಕೊಂಡಿರ್ತೀನಿ. ಫಸ್ಟ್ ಒಂದ್ ನೋಡ್ರಿ, ಆಯ್ತಾ? ಫಸ್ಟ್ ಒನ್ ಏನಂತ ಹೇಳಿದ್ರೆ ಮಿಡಲ್ ಅಷ್ಟೇ ಐತೆ, ಬಟ್ ಅದ್ರ ನಮ್ದು ಈ ಕಡೆ ಕಾರ್ನರ್ಗೂ ಬಂದೈತೆ, ಇದು ಬರಂಗಿಲ್ಲ. ಇದು ನೋಡ್ರಿ, ಇದು ಕಾರ್ನರ್ಗೆ ಅಷ್ಟೇ ಐತೆ, ಇದು ಹಿಂಗಿಲ್ಲ, ಕಾರ್ನರ್ಗೆ ಅಷ್ಟೇ ಇಲ್ಲ, ಇದು ಬರಂಗಿಲ್ಲ. ಸೊ ಈ ರೀತಿಯಾಗಿ ಬಂದೈತೆ ನೋಡ್ರಿ. ಮಿಡಲ್ ಏನಂತ ಹೇಳಿದ್ರೆ 4 ಕಾರ್ನರ್ ಅಲ್ಲಿ ಒಂದೊಂದು. ಸೊ ಇದು ಆಪ್ಷನ್ ಕರೆಕ್ಟ್ ಆಗೈತೆ, ಬಟ್ ಆದ್ರೆ ಇದು ಬರಂಗಿಲ್ಲ ಮತ್ತೆ. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಯಾವುದೇ ಶಾರ್ಟ್ ಕಟ್ಸ್ ಗಳಿಲ್ಲ. ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ, ನಾನು ಅದನ್ನ ಫೋಲ್ಡ್ ಮಾಡಿದೆ. ಸೊ ಈ ರೀತಿಯಾಗಿ ಏನ್ ಬರ್ಬೇಕದು. ಸೊ ಒಂದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಶಾರ್ಟ್ ಕಟ್ಸ್ ಗಳಿಲ್ಲ. ಸರ್ ಶಾರ್ಟ್ ಕಟ್ ಗಳು ಹೇಳ್ರಿ ನಮ್ಗೆ, ಸೊ ನಾವು ಮಾಡ್ತೀವಿ. ಸೊ ಆ ತರ ಯಾವುದೇ ತರದ್ ಇಲ್ಲ ಇಲ್ಲಿ ಎಕ್ಸಾಮ್ಸ್ ಗಳಲ್ಲಿ. ನಿಮ್ಮ ಹತ್ರ ಪೇಪರ್ ಇರುತ್ತೆ ಕೈಯಲ್ಲಿ. ಎಸ್, ನಿಮ್ ಪೇಪರ್ ತಗೊಳ್ಳೋದು, ಕಟ್ ಮಾಡೋದು, ಆಮೇಲೆ ಯಾವ ತರ ಅವ್ನು ಫೋಲ್ಡ್ ಮಾಡಿದನ್ನ ನೋಡೋದು. ಸೊ ಆ ತರ ಏನಂತ ಹೇಳಿದ್ರೆ ನೀವು ಆನ್ಸರ್ಸ್ ಗಳನ್ನ ತೆಗಿಬೇಕು. ಎಸ್ ನೋಡ್ರಿ, ಅರ್ಥ ಆಯ್ತಲ್ಲ ಎಲ್ರಿಗೂ? ನಾನು ಹೇಳಿದೆ ಯಾವ್ದು ಯಾವ ತರ ಇದು ಫೋಲ್ಡ್ ಮಾಡ್ಬೇಕಂತ. ಸೊ ಅದೇ ತರ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಈ ತರ ಏನಂತ ಹೇಳಿದ್ರೆ ಸ್ಕ್ವೇರ್ ಒಂದು ಪೇಪರ್ ಐತೆ. ಸೊ ಅದ್ ಮಿಡಲ್ಗೆ ಏನ್ ಮಾಡಿದ ಅಂತ ಹೇಳಿದ್ರೆ ಈ ರೀತಿಯಾಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಫೋಲ್ಡ್ ಮಾಡಿದಾನ. ಸೇಮ್ ಅದೇ ತರ ಹಿಡ್ಕೋಬೇಕು ಯಾವ ತರ ಫೋಲ್ಡ್ ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆಗೆ
ಮತ್ತೆ ಫೋಲ್ಡ್ ಮಾಡಿದಾನ, ಫೋಲ್ಡ್ ಮಾಡಿದ ನಂತರ ಈ ತರ ಸ್ಟ್ರಕ್ಚರ್ ಬರುತ್ತಾ, ಈ ತರ ಸ್ಟ್ರಕ್ಚರ್ ಬಂದ ನಂತರ ಇಲ್ಲಿ ಏನ್ ಮಾಡಿದ ಅಂದ್ರೆ ಮಿಡಲ್ ಟ್ರಯಾಂಗಲ್ ಶೇಪ್ ಕಟ್ ಮಾಡಿದಾನ, ಟ್ರಯಾಂಗಲ್ ಶೇಪ್ ಕಟ್ ಮಾಡಿದಾನ. ಸೊ ಇವಾಗ ನಾವು ಅದನ್ನ ನೋಡೋಣ ಯಾವ ತರ ಮಾಡಿದಾನ ಅಂತಂದ ಹೇಳಿ. ಎಸ್, ಸೊ ಎಲ್ರು ಏನಂತಂದ ಹೇಳಿದ್ರೆ ಒಂದು ಪೇಪರ್ನ ತಗೊಳ್ರಿ. ಸೊ ನನ್ ಜೊತೆ ಏನಂತಂದ ಹೇಳಿದ್ರೆ ಫೋಲ್ಡ್ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಏನೈತೆ ಮಿಡಲ್ ನಾವು ಫೋಲ್ಡ್ ಮಾಡ್ಬೇಕು. ಫಸ್ಟ್ ಒಂದು ಮಿಡಲ್ ಫೋಲ್ಡ್ ಮಾಡ್ರಿ. ಸೊ ಈ ತರ ಪೇಪರ್ ತಗೊಳ್ರಿ. ಮಿಡಲ್ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಕೆಳಗಡೆ ಐತೆ, ಈ ತರ ಮೇಲ್ಗಡೆಯಿಂದ ಕೆಳಗಡೆಗೆ ಎರೋ ಮಾರ್ಕ್ ಐತೆ ಅಂದ್ರೆ ನಾನು ಈ ತರ ಫೋಲ್ಡ್ ಮಾಡ್ಬೇಕು, ಕೆಳಗಡೆಗೆ ಫೋಲ್ಡ್ ಮಾಡ್ಬೇಕು. ಕೆಳಗಡೆಗೆ ಫೋಲ್ಡ್ ಮಾಡಿದ ನಂತರ ನಂದು ಈ ರೀತಿಯಾಗಿ ಸ್ಟ್ರಕ್ಚರ್ ಬರುತ್ತೆ ಕರೆಕ್ಟ್ ಆಗಿ. ನೋಡ್ರಿ ನಾನು ಶೇರ್ ಮಾಡ್ತೀನಿ ನೋಡ್ರಿ ಅದನ್ನ ಕ್ವಶನ್. ಸೊ ಈ ರೀತಿಯಾಗಿ ನನಗೆ ಸ್ಟ್ರಕ್ಚರ್ ಬರುತ್ತೆ. ಈ ರೀತಿಯಾಗಿ ಸ್ಟ್ರಕ್ಚರ್ ಬಂತ, ಇಲ್ಲಿ ಮೌಸ್ ಓಡಾಡಾಯ್ತು ನೋಡ್ರಿ ಎರೋ ಮಾರ್ಕ್. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬಂತು. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಮತ್ತೆ ಕೆಳಗಡೆಯಿಂದ ಮೇಲ್ಗಡೆಗೆ ಫೋಲ್ಡ್ ಮಾಡ್ಬೇಕು ಮಿಡಲ್ ಅಲ್ಲಿ. ಮತ್ತೆ ಏನ್ ಮಾಡ್ಬೇಕು, ಮಿಡಲ್ ಅಲ್ಲಿ ಕೆಳಗಡೆಯಿಂದ ಇಲ್ಲಿ ಏನಂತಂದ ಹೇಳಿದ್ರೆ ಮಿಡಲ್ಗೆ ನಾನು ಏನ್ ಮಾಡ್ಬೇಕಂದ್ರೆ ಕೆಳಗಡೆಯಿಂದ ಇಲ್ಲಿ ಕೆಳಗಡೆ ಐತಲ್ಲ, ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಈ ತರ ಫೋಲ್ಡ್ ಮಾಡ್ತೀನಿ. ಮಾಡ್ರಿ ಫೋಲ್ಡ್. ಸೊ ಸೇಮ್ ಅದೇ ತರ ಮಾಡ್ರಿ, ಕೆಳಗಡೆಯಿಂದ ಹೋಗ್ಬೇಕು. ಸೊ ಈ ರೀತಿಯಾಗಿತ್ತು. ಈಗ ಈ ರೀತಿಯಾಗಿ ನಾನು ಕೆಳಗಡೆಯಿಂದ ಈ ಕೆಳಗಡೆ ತಗೊಂಡು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಮೇಲ್ಗಡೆ ಹೋಗಿ ಫೋಲ್ಡ್ ಮಾಡ್ತೀನಿ. ಈ ಫೋಲ್ಡ್ ಮಾಡಿದ ನಂತರ ನಂಗೆ ಈ ರೀತಿಯಾಗಿ ಆಕೃತಿ ಬರುತ್ತೆ. ಎಸ್, ಈ ರೀತಿಯಾಗಿ ಆಕೃತಿ ಬರುತ್ತಾ, ಇಲ್ಲಿದೆ ನೋಡ್ರಿ ಈ ರೀತಿಯಾಗಿ ಆಕೃತಿ ಬರುತ್ತೆ. ಸೇಮ್ ಇದೇ ತರ ಟ್ರಯಾಂಗಲ್ ಶೇಪ್ ಐತೆ ನೋಡ್ರಿ. ಇದು ಮೂಲ ಈ ಕಡೆನೇ ಐತೆ, ಇದು ಯಾವ ಕಡೆ ಸೈಡ್ ಐತಲ್ಲ ಸೇಮ್ ಅದೇ ಸೈಡ್ ಅದ್ರದ್ದು ಕಾರ್ನರ್ ಕೂಡ ಐತೆ. ಇವಾಗ ಏನ್ ಮಾಡಿದ ಅಂತಂದ ಹೇಳಿದ್ರೆ ಮಿಡಲ್ ಅವ್ನ ಏನ್ ಮಾಡಿದ ಅಂತಂದ ಹೇಳಿದ್ರೆ ಟ್ರಯಾಂಗಲ್ ತೆಗ್ದಿದ್ದಾನೆ. ಇವಾಗ ನಾವ್ ಏನ್ ಮಾಡ್ಬೇಕು, ಮಿಡಲ್ ಟ್ರಯಾಂಗಲ್ ಶೇಪ್. ಸೊ ಒಂದ್ ಪೆನ್ ಇಂದ ಬೇಕಾದ್ರೆ ನೀವ್ ಏನಂತಂದ ಹೇಳಿದ್ರೆ ಮಾರ್ಕ್ ಮಾಡ್ಕೊಡ್ರಿ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಟ್ರಯಾಂಗಲ್ ಶೇಪ್ ತೆಗಿಬೇಕು ನೀವು. ಈ ರೀತಿಯಾಗಿ ಅಂತಂದ ಹೇಳಿದ್ರೆ ಇಲ್ಲಿ ಇದೆ ನೋಡ್ರಿ ಟ್ರಯಾಂಗಲ್ ಶೇಪ್ ನ ಕಟ್ ಮಾಡ್ಬೇಕು. ಮಾಡ್ರಿ ನೋಡೋಣ. ಪೆನ್ ಇಂದನೂ ಮಾಡ್ಬೋದು, ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ. ಎಕ್ಸಾಮ್ ಅಲ್ಲಿ ನಮ್ಗೆ ಏನಂತಂದ ಹೇಳಿದ್ರೆ ಎಷ್ಟು ಹೋಲ್ಸ್ ಗಳು ಬಂದ್ವು ಅಂತ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ, ನಾವು ಕರೆಕ್ಟ್ ಆಗಿ ಮಾಡೋಕೆ. ಎಸ್, ಕಟ್ ಮಾಡ್ರಿ ನೋಡೋಣ. ಟ್ರಯಾಂಗಲ್ ಶೇಪ್ ಕಟ್ ಮಾಡ್ರಿ. ಸೊ ಬೆಸ್ಟ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಬೆಸ್ಟ್ ಟ್ರಿಕ್ ರಪ್ಪ. ನಿಮ್ಗೆ ಏನಂತಂದ ಹೇಳಿದ್ರೆ ಸರ್ ಶಾರ್ಟ್ ಕಟ್ ಅಂತಕ್ಕಿಂತನೂ ನಿಮ್ ಕೈಯಲ್ಲೇ ಐತಿದ ಆನ್ಸರ್. ನೀವೇನಂತಂದ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅವ್ರು ಹೇಳ್ದಂಗೆಲ್ಲ ಮಡಿಚ್ಬಿಟ್ಟು ನೀವು ಪೆನ್ ಇಂದ ಎಲ್ಲಾನು ಹೆಂಗೋ ಮಾಡಿ ಒಂದು ಹೋಲ್ ಹಾಕಿಬಿಟ್ರೆ ಮುಗಿದೋಯ್ತು ಈಸಿಯಾಗಿ. ನೋಡ್ರಿ ನಾನು ಸೇಮ್ ಅದೇ ತರ ನಾನು ದೊಡ್ಡದಾಗಿ ತೋರಿಸ್ತೇನೆ ನೋಡ್ರಿ. ಅವ್ರು ಹೆಂಗ್ ಹೇಳಿದಾರಲ್ಲ ಸೇಮ್ ಅದೇ ತರ ಕಟ್ ಮಾಡ್ಕೊಂಡ. ಇವನ್ ಪೆನ್ ಇಂದಾನು ಹಿಂಗ್ ಎಳೆದ್ಬಿಟ್ಟು ಚುಚ್ಬಿಟ್ಟು ಮಾಡ್ಕೋಬಹುದು, ಏನು 1 ನಿಮಿಷ ಹಿಡಿಯೋದು ಅಷ್ಟೇ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕಟ್ ಮಾಡ್ಕೊಂಡೆ. ಇವಾಗ ನಾನು ಇದನ್ನ ಓಪನ್ ಮಾಡ್ತೀನಿ. ಸೊ ಇದನ್ನ ಸ್ಕ್ವೇರ್ ಆಗಿ ಓಪನ್ ಮಾಡ್ತೀನಿ ನೋಡ್ರಿ. ಈ ತರ ಸ್ಟ್ರಕ್ಚರ್ ಬಂತು. ಇವ್ರದ್ದು ಮೂಲಿಗಳೆಲ್ಲ ಏನಂತಂದ ಹೇಳಿದ್ರೆ ಸೆಂಟರ್ ಕಡೆ ಮುಖ ಮಾಡಿದಾವ. ಈ ತರದ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೀವು ಬೇಕಾದ್ರೆ ನೋಡ್ಬೋದು. ನಂದು ಈ ಕಡೆ ಮೂಲೆ ಐತೆ, ಈ ಕಡೆ ಐತೆ, ಈ ಕಡೆ ಮೇಲ್ಗಡೆ ಮಾಡೈತೆ, ಇದು ಈ ಕಡೆ ಸೈಡ್ ಮಾಡೈತೆ. ಕರೆಕ್ಟಾ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಮ್ಗೆ ಸ್ಟ್ರಕ್ಚರ್ ಬಂದೈತೆ. ಈ ಸ್ಟ್ರಕ್ಚರ್ ಯಾವ್ದ್ರಲ್ಲಿ ಬಂದೈತೆ ಅಂತ, ಯಾವ ಆಪ್ಷನ್ ಐತೆ ಅಂತ ನೋಡ್ಬೇಕು ಇವಾಗ. ಸೊ ನೋಡ್ರಿ, ನಾವು ಲಾಸ್ಟ್ ಆಪ್ಷನ್ ಇಂದಾನೆ ಬರ್ತೀವಿ ನೋಡ್ರಿ. ಈ ಆಪ್ಷನ್ ತಗೊಳ್ರಿ. ಈ ಆಪ್ಷನ್ ಇದೇನಂತಂದ ಹೇಳಿದ್ರೆ ಇಲ್ಲಿ ಕಾರ್ನರ್ ಐತೆ, ಬಟ್ ಅದ್ರ ನಮ್ದು ಏನಂತಂದ ಹೇಳಿದ್ರೆ ಮಿಡಲ್ ಅಲ್ಲಿ ಐತೆ. ಸೊ ಇದು ಆಪ್ಷನ್ ಆಗಂಗಿಲ್ಲ. ಇಲ್ಲಿ ಸರ್ಕಲ್ ಬಂದೈತೆ, ನಮ್ದೆಲ್ಲಾನು ಟ್ರಯಾಂಗಲ್ ಇದಾವ, ಇದು ಬರಂಗಿಲ್ಲ. ಸೊ ಉಳಿದಿರೋ ಆಪ್ಷನ್ ಒಂದೇ. ಈ ರೀತಿಯಾಗಿ ಏನಂತಂತ ಹೇಳಿದ್ರೆ ಆಪ್ಷನ್ ಅಲ್ಲಿ ಇಲ್ಲಿ ಕಂಡು ಬಂದೈತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತೆ ಇಲ್ಲಿ. ಸೊ ಇದು ನಿಮ್ಗೆ ಎಲ್ರಿಗೂ ಅರ್ಥ ಆಯ್ತಾ ಇದು ಹೆಂಗ್ ಕಟ್ ಮಾಡ್ಬೇಕಂತ ಹೇಳಿ? ಎಸ್, ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನೂ ಇದಾವ. ಫಸ್ಟ್ ವಿಡಿಯೋ ನೋಡ್ರಿ, ಸೆಕೆಂಡ್ ವಿಡಿಯೋ ನೋಡ್ರಿ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರ ಅಂತಂದ ಹೇಳಿದ್ರೆ ಒಂದು ವಿಡಿಯೋ ನೋಡಿದ ತಕ್ಷಣ ನನ್ನ ವಿಡಿಯೋನೋ ಅಥವಾ ಯಾರ್ದೋ ವಿಡಿಯೋನೋ ಒಂದ್ಸರಿ ನೋಡಿದ ತಕ್ಷಣ ಯಾವ್ದು ಬರಂಗಿಲ್ಲ. 2 ಸಾರಿ 3 ಸಾರಿ ನೀವು ವಿಡಿಯೋವನ್ನ ರಿಪೀಟ್ ಮಾಡ್ಬೇಕು. ಎಲ್ರು ಇಲ್ಲೇನೇನ್ ದೇವ್ರು ಇದು ಅಲ್ಲ, ಫುಲ್ ಇಂಟೆಲಿಜೆಂಟ್ ಅಂತಲ್ಲ. ಎಲ್ರು ನಿಮ್ ತರನೇ, ಎಲ್ರು ನಮ್ ತರನೇ ಎಲ್ಲ ದೊಡ್ಡ ಹುಡುಗರೇ ಇರ್ತೀವಿ. ಒಂದ್ಸರಿ ಹೇಳಿದ ತಕ್ಷಣ ಅರ್ಥ ಆಗಂಗಿಲ್ಲ. 2-3 ಸಾರಿ ಸ್ಟಡಿ ಮಾಡ್ಬೇಕು. ಸೊ ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂತಂದ ಹೇಳಿದ್ರೆ ಎಲ್ಲಾನು ಏನ್ ದೇವ್ರ ಮಕ್ಕಳಲ್ಲ, ಇಲ್ಲಿ ಎಲ್ರು ಮನುಷ್ಯರ ಮಕ್ಕಳೇ. ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮಗ್ ಬರುತ್ತ, ಇಲ್ಲಾಂದ್ರೆ ಬರಂಗಿಲ್ಲ. ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಒನ್ ಏನೈತಪ್ಪ ಅಂತಂದ ಹೇಳಿದ್ರೆ ಸರ್ಕಲ್ ಐತೆ. ಸರ್ಕಲ್. ಸೊ ಈ ರೀತಿ ಕೊಟ್ಟಾಗೂ ಏನಂತಂದ ಹೇಳಿದ್ರೆ ಸ್ಕ್ವೇರ್ ಬಾಕ್ಸ್ ತಗೊಳ್ರಿ. ಸ್ಕ್ವೇರ್ ಬಾಕ್ಸ್ ತಗೊಂಡ್ ಏನ್ ಮಾಡ್ರಪ್ಪ ಅಂತಂದ ಹೇಳಿದ್ರೆ ಒಂದು ಸರ್ಕಲ್ ಆಗಿ ಡ್ರಾ ಮಾಡ್ರಿ. ಮೂಲೆಯಿಂದ ಮೂಲೆಗೆ ಏನಂತಂದ ಹೇಳಿದ್ರೆ ಸರ್ಕಲ್ ತರ ಇರ್ಬೇಕದು. ಅನ್ಕೊಡ್ರಿ ಆ ತರ ಇರ್ಬೇಕಷ್ಟ, ಏನ್ ಹಂಗ ಇರ್ಬೇಕಂತಂದ ಏನಿಲ್ಲ. ನಾನು ಸರ್ಕಲ್ ತರನ ಡ್ರಾ ಮಾಡಂಗಿಲ್ಲ. ಮೂಲೆಯಿಂದ ಮೂಲೆಗೂ ನನಗ್ ಅನ್ಸ್ಬೇಕದು ಸರ್ಕಲ್ ತರ ಅಂತಂದೇಳಿ ನಾನು ಈ ತರ ಡ್ರಾ ಮಾಡೆ ನೋಡ್ರಿ. ನಾನು ಈ ತರ ಡ್ರಾ ಮಾಡಿದೆ, ಒಂಥರ ಸರ್ಕಲ್ ತರನ ಒಂಥರ. ಸೊ ನನಗೆ ಈ ತರ ಸಾಕು. ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಅವ್ರು ಹೇಳ್ದಂಗೆ ಫೋಲ್ಡ್ ಮಾಡ್ಕೊಂತ ನಾನು ಹೋಗ್ತೀನಿ. ಸೊ ಇವಾಗ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಅವರು ತುಂಬಾ ಇಂಪಾರ್ಟೆಂಟು, ಇದನ್ನ ಸ್ಕ್ವೇರ್ ಅಂತ ಅನ್ಕೊಡ್ರಿ. ಸರ್ಕಲ್ ಬಿಟ್ಬಿಡ್ರಿ, ಸರ್ಕಲ್ ಡ್ರಾ ಮಾಡಿರಲ್ಲ ಅಷ್ಟೇ ಸಾಕು, ಸರ್ಕಲ್ ಬಿಟ್ಬಿಡ್ರಿ. ಸೊ ಇದೇನಂತಂದ್ರೆ ಸ್ಕ್ವೇರ್ ಅಂತಾನ ತಗೊಳ್ರಿ. ಇದನ್ನ ಏನ್ ಮಾಡ್ಬೇಕಂದ್ರೆ ಮಿಡಲ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಫೋಲ್ಡ್ ಮಾಡ್ಬೇಕು. ಮಿಡಲ್ ಅಲ್ಲಿ ಯಾವ ಕಡೆ ಸೈಡ್ ಫೋಲ್ಡ್ ಮಾಡಿದಾರೆ?
ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡಿದಾರ ನೋಡ್ರಿ. ಮಿಡಲ್ ಅಲ್ಲಿ ಅಂತಂತ ಹೇಳಿದ್ರೆ ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡಿದಾರ. ಸೊ ಈ ತರ ಐತಿ. ಇದನ್ನ ಡ್ರಾ ಮಾಡಿದ್ದೇನೆ ಅಂತಂತ ಹೇಳಿದ್ರೆ ನಿಮ್ ಕಡೆ ಇಟ್ಕೊಡ್ರಿ. ದೆನ್ ಡ್ರಾ ಮಾಡಿರ್ತೀರಲ್ಲ ಸರ್ಕಾರ, ಅದನ್ನ ನಿಮ್ ಕಡೆ ಸೈಡ್ ಇಟ್ಕೊಡ್ರಿ. ಇದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡ್ರಿ. ಇದು ಎಡಗಡೆ, ಇದು ಬಲಗಡೆ, ನಂದು ಬಲಗೈ, ಇದು ಎಡಗೈ. ಸೊ ಎಡಗಡೆಯಿಂದ ಬಲಗಡೆಗೆ ನಾನು ಫೋಲ್ಡ್ ಮಾಡಿದೆ. ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಮಾಡಿದ್ರ ಫಸ್ಟ್ ಸ್ಟೆಪ್ ಮುಗೀತು ನೋಡ್ರಿ. ಫಸ್ಟ್ ಸ್ಟೆಪ್ ಏನಂತಂದ ಹೇಳಿದ್ರೆ ಮುಗಿದೋಯ್ತು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನೈತಿ? ನೆಕ್ಸ್ಟ್ ಸ್ಟೆಪ್ ಈ ತರ ಐತಲ್ಲ, ಇದನ್ನ ಏನ್ ಮಾಡಿದ ಅಂತಂದ ಹೇಳಿದ್ರೆ ಮತ್ತೆ ಸೊ ಈ ತರ ಬಂತು. ಇವಾಗ ನಂದು ಇಷ್ಟ ಐತಲ್ಲ, ಇದನ್ನ ಮತ್ತೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ನಡುವೆ ಫೋಲ್ಡ್ ಮಾಡಿದಾನ. ನಡುವೆ ಫೋಲ್ಡ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ಫೋಲ್ಡ್ ಮಾಡಿದಾನ. ಮೇಲ್ಗಡೆಯಿಂದ ಕೆಳಗಡೆ ಏನ್ ಮಾಡಿದ ಅಂತಂದ ಹೇಳಿದ್ರೆ ಮತ್ತೆ ಫೋಲ್ಡ್ ಮಾಡಿದಾರ. ಮೇಲ್ಗಡೆಯಿಂದ ಕೆಳಗಡೆಗೆ ನಾವು ಅದೇ ತರ ಮಾಡ್ರಿ. ಮೇಲ್ಗಡೆಯಿಂದ ಕೆಳಗಡೆಗೆ ಫೋಲ್ಡ್ ಮಾಡ್ರಿ. ಇಲ್ಲಿ ನೋಡ್ರಿ. ಸೊ ಮೇಲ್ಗಡೆಯಿಂದ ಕೆಳಗಡೆಗೆ ಫೋಲ್ಡ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ ಅಂತಂದ ಹೇಳಿದ್ರೆ ಇಲ್ಲಿ ಮೂಲೆಗೊಂದು, ಇಲ್ಲಿ ಏನಂತಂದ ಹೇಳಿದ್ರೆ ನಾನು ಇವಾಗ ಏನ್ ಮಾಡ್ಬೇಕು ನೋಡ್ರಿ. ಸೊ ಇಲ್ಲಿ ಮೂಲೆಯಲ್ಲಿ ಒಂದು ಈ ತರ ಕಟ್ ಮಾಡಿದಾನ ಅರ್ಧ ಚಂದ್ರ. ಆಮೇಲೆ ಎರಡು ಏನಂತಂದ ಹೇಳಿದ್ರೆ ಸೊ ಈ ರೀತಿಯಾಗಿ ಹೋಲ್ಗಳನ್ನ ಮಾಡಿದಾನ ಕೆಳಗಡೆಗೆ. ಸೊ ಇಲ್ಲಿ ಅರ್ಧ ಚಂದ್ರ ಮಾಡ್ಬೇಕು. ಈ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ ಅರ್ಧ ಚಂದ್ರ ಮಾಡ್ಬೇಕು. ಸೊ ಇಲ್ಲೊಂದು ಮತ್ತು ಇಲ್ಲೊಂದು ಹೋಲ್ಗಳನ್ನ ಮಾಡ್ಬೇಕು. ಇವಾಗ ನೋಡ್ರಿ ನಾನು ಅದೇ ತರ ಮಾಡ್ತೀನಿ ನೋಡ್ರಿ, ತೋರಿಸ್ತಾ ನಿಮ್ಗೆ. ಸೊ ಫಸ್ಟ್ ನಾವು ಇಷ್ಟ ಮಾಡಿದ್ವಿ. ಇವಾಗ ಇಷ್ಟ ಆದ ನಂತರ ಮೇಲ್ಗಡೆಯಿಂದ ನಮ್ ಕಡೆ ಸೈಡ್ ಮಾಡಿಸ್ಕೊಡ್ರಿ. ನಿಮ್ ಕಡೆ ನೀವೇನ್ ಕೂತ್ಕೊಂಡಿದಿರಲ್ಲ ನಿಮ್ ಕಡೆ ಸೈಡ್ ಮಾಡಿಸ್ಕೊಡ್ರಿ. ಮೇಲ್ಗಡೆಯಿಂದ ಕೆಳಗಡೆಗೆ ಮಾಡಿಸ್ಕೊಂಡ್ರಿ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಯಾವ ಕಡೆ ಬೇಕಾದಷ್ಟು ಸೈಡ್ ನೋಡ್ಕೊಡ್ರಿ. ಫಸ್ಟ್ ಇಲ್ಲಿ ಮೂಲೆಯಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಅರ್ಧ ಚಂದ್ರನ ತರ ಕಟ್ ಮಾಡಿದಾನ. ಅದಾದ ನಂತರ ಅರ್ಧ ಚಂದ್ರ ಕಟ್ ಮಾಡಿದ ನಂತರ ಇಲ್ಲಿ ನೋಡ್ರಿ ಈ ಕಡೆ ಸೈಡ್ ಇಂದ ಸೊ ಈ ತರ ಎರಡು ಹೋಲ್ಗಳನ್ನ ಮಾಡಿದಾನ. ಅರ್ಧ ಚಂದ್ರ ಯಾವ ಕಡೆ ಸೈಡ್ ಐತಲ್ಲ ಸೊ ಆ ಕಡೆ ಸೈಡ್ ನಾನು ಏನ್ ಹಿಡ್ಕೊಂಡಿರಲ್ಲ. ಸೊ ಅರ್ಧ ಚಂದ್ರ ಕಡೆ ಮತ್ತೆ ಈ ಕಡೆ ಸೈಡ್ ಸೇಮ್ ಅದೇ ತರ ಕೊಟ್ಟಿದಾನಲ್ಲ. ಯಾವ ಕಡೆ ಸೈಡ್ ಕೊಟ್ಟಿದಾನ ನೋಡ್ರಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮಿಸ್ ಆಗಿ ಹಾಕಕ್ ಹೋಗ್ಬೇಡಿ. ಹಾ ಸೇಮ್ ಅದೇ ತರ ಕೊಟ್ಟಿದಾನ. ಇಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಒಂದ್ ನಿಮಿಷ ಇರಿ. ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ ಅಲ್ಲಿ. ಸೊ ಇಲ್ಲಿ ಅರ್ಧ ಚಂದ್ರ ಏನ್ ಮಾಡಿದೀವಲ್ಲ ಆ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಎರಡು ಹೋಲ್ಗಳನ್ನ ಮಾಡಿದಾನ. ಸೊ ನೀವು ಇವಾಗ ಏನ್ ಮಾಡ್ಬೇಕು, ಎರಡು ಹೋಲ್ಗಳನ್ನ ಇದು ಮಾಡ್ಬೇಕು. ಮಾಡ್ರಿ ನೋಡೋಣ. ಪೆನ್ನಿಂದನೇ ಮಾಡ್ಬೋದು, ಪೆನ್ನಿಂದನೇ ಮಾಡ್ರಿ. ಸೊ ಅರ್ಧ ಚಂದ್ರನ ತರ ಏನಂತಂದ ಹೇಳಿದ್ರೆ ಮೊದಲ ಮಾಡ್ಕೊಬೇಕು. ಅದನ್ನ ಕೈಯಿಂದ ಹಿಂಗ್ ಹರಿರಪ್ಪ, ಸುಮ್ನೆ ಏನಾಗೋದೈತಿ. ಈ ತರ ಕೈಯಿಂದ ಹರಿದ್ ಬಿಡ್ರಿ. ನಾನು ಕೈಯಿಂದಾನೆ ಹರಿದ್ ಬಿಟ್ಟೆ. ಸೊ ಅದಾದ ನಂತರ ಇಲ್ಲಿ ಹೋಲ್ ಮಾಡ್ಕೋಬೇಕು. ಈ ಕಡೆ ಈ ತರ ಹಿಂಗ್ ಹಿಡ್ಕೊಬೇಕು. ಈ ಕಡೆ ಸೈಡ್ ಐತಲ್ಲ ಇಲ್ಲಿ ಎರಡು ಹೋಲ್ ಮಾಡ್ಕೊಬೇಕು. ಮಾಡ್ಕೊಡ್ರಿ ಇವಾಗ ಎರಡು ಹೋಲ್. ಸೊ ಪೆನ್ ತಗೊಳ್ರಿ. ಹಿಂಗ ಪೆನ್ ತಗೊಂಡ್ಬಿಟ್ಟು ಈ ತರ ಚುಚ್ಚ್ರಿ. ಎರಡು ಹೋಲ್ ಆಗ್ತಾವ ಅಷ್ಟೇ. ಅದ್ರಲ್ಲಿ ಏನೈತೆ ಜಾಸ್ತಿ. ಸೊ ಎರಡು ಹೋಲ್ಗಳನ್ನ ಮಾಡ್ರಿ. ಎರಡು ಹೋಲ್ ಆಗ್ಬೇಕು. ಎರಡು ಹೋಲ್ಗಳನ್ನ ಮಾಡ್ಕೊಂಡ್ರ. ಇಲ್ಲಿ ನೋಡ್ರಿ ಈ ಕಡೆ ಅರ್ಧ ಚಂದ್ರ ಕಟ್ ಮಾಡ್ಕೊಂಡ್ರಿ. ಆಮೇಲೆ ಎರಡು ಹೋಲ್ಗಳನ್ನ ಮಾಡ್ಕೊಂಡ್ರಿ. ಸೊ ಇವಾಗ ಏನಂತಂದ ಹೇಳಿದ್ರೆ ಓಪನ್ ಮಾಡ್ರಿ. ಓಪನ್ ಮಾಡಿದ ನಂತರ ಇವಾಗ ನೋಡ್ರಿ ನಿಮ್ಗೆ ಈ ತರನ ಬಂದೈತಲ್ಲ ಸರ್ಕಲ್ ಒಳಗಡೆ. ಇದು ಸರ್ಕಲ್ ಐತಲ್ಲ ಇದನ್ನ ನೋಡ್ಕೋಬೇಕು. ಸರ್ಕಲ್ ಅಲ್ಲಿ ಏನೇನ್ ಬಂದೈತೆ ಅಂತಂದ ಹೇಳಿ ನಾನು ಶೇರ್ ಮಾಡ್ತೀನಿ ನೋಡ್ರಿ. ಈ ತರ ಸ್ಟ್ರಕ್ಚರ್ ಬರ್ಬೇಕು. ಈ ತರ ಸ್ಟ್ರಕ್ಚರ್ ಯಾವ್ದ್ರಲ್ಲಿ ಐತಂತ ಇವಾಗ ನೀವು ನೋಡ್ಬೇಕು. ಸರಿ ಯಾವ್ದ್ರಲ್ಲಿ ಐತ್ ನೋಡ್ರಿ. ಸೊ ಮಿಡಲ್ ಏನಂತಂದ ಹೇಳಿದ್ರೆ ಒಂದು ಹೋಲ್ ಬರ್ಬೇಕು. ಇಲ್ಲಿ ನೋಡ್ರಿ ನಾನು ಈ ತರ ಈಗ ಹೆಂಗ್ ಮಾಡಿದೆನಲ್ಲ ಅದನ್ನ ಡಯಾಗ್ರಾಮ್ ತೆಗೆದು ತೋರಿಸ್ತೇನೆ. ಮಿಡಲ್ ಏನಂತಂದ ಹೇಳಿದ್ರೆ ಹೋಲ್ ಬಂದೈತೆ ಕರೆಕ್ಟಾ. ಸೊ ಇಲ್ಲಿ ಮೇಲ್ಗಡೆ ಇದನ್ನೇನ್ ಮಡ್ಚಿದೇವಲ್ಲ, ಇಲ್ಲಿ ಮಿಡಲ್ ಹಾಫ್ ಕರೆಕ್ಟ್ ಆಗಿ ಮಡ್ಚಿದೇವಲ್ಲ. ಸೊ ಈ ಕಡೆ ಎರಡು ಹೋಲ್ ಬಂದವು, ಈ ಕಡೆ ಎರಡು ಹೋಲ್ ಬಂದವು. ಸೇಮ್ ಅದೇ ತರ ಕೆಳಗಡೆ ಈ ಕಡೆ ಎರಡು ಹೋಲು, ಈ ಕಡೆ ಎರಡು ಹೋಲ್ ಬಂದಿದಾವ್ ಕರೆಕ್ಟಾ. ಸೇಮ್ ಆ ತರ ಸ್ಟ್ರಕ್ಚರ್ ಯಾವ್ದ್ರಲ್ಲಿ ಐತ್ ನೋಡ್ರಿ. ಸೊ ಇದ್ರಲ್ಲಿ ಇಲ್ಲ, ಇದು ಇಲ್ಲ, ಇದು ಇಲ್ಲ. ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಇದನ್ನ ಕರೆಕ್ಟ್ ಆಗಿ ಮಿಡಲ್ ತಗೊಂಡ್ರೆ ಈ ಕಡೆ ಎರಡು, ಈ ಕಡೆ ಎರಡು ಸೇಮ್ ಅದೇ ತರ ಬಂದೈತಿ. ಇಲ್ಲಿ ನೋಡ್ರಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಓಪನ್ ಆಗಿ. ಹಾ ಅದೇ ತರ ಬಂದೈತಿ ಇಲ್ಲಿ ನೋಡ್ರಿ. ಕರೆಕ್ಟ್ ಆಗಿ ಬಂದೈತಾ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್, ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಒಂದ್ ಇದೆ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಇದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೇನ್ ಮಾಡಿದಾನ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಒಂದು ಸ್ಕ್ವೇರ್ ಇದೆ. ಸೊ ಅದನ್ನ ಮೂರು ಭಾಗಗಳಾಗಿ ಈಕ್ವಲ್ ಆಗಿ ಮೂರು ಭಾಗಗಳಾಗಿ ಏನಂತಂದ ಹೇಳಿದ್ರೆ ಮಡ್ಚಿದಾನ. ಮೂರ್ ಆಗ್ಬೇಕಷ್ಟೇ, ನಾಲ್ಕಾಗಿ ಬರೋದು. ಅದಾದ ನಂತರ ಅದನ್ನ ಮೂರಾಗಿ ಹೆಂಗ್ ಮಡಚ್ಬೇಕು ಅನ್ನೋದನ್ನ ನೀವು ನೋಡ್ರಿ. ಸೊ ಟ್ರೈ ಮಾಡ್ರಿ. ಇದು ಪೇಪರ್ ಐತೆ, ಇದು ಮೂರು ಭಾಗಗಳಷ್ಟೇ ಆಗ್ಬೇಕು. ಮೂರು ಭಾಗಗಳಾಗ್ಬೇಕಂತಂದ ಹೇಳಿದ್ರೆ ಬೇಕಾದ್ರೆ ಪೆನ್ನಿಂದ ಹೊಡ್ಕೊಡ್ರಿ. ಬೇಕಾರೆ ಮೂರು ಭಾಗಗಳು, ಮೂರು ಭಾಗ ಆಗ್ಬೇಕು. ಅದು ಹೆಂಗ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಮೂರು ಭಾಗಗಳಾಗ್ಬೇಕು. ನಾನು ಡ್ರಾ ಮಾಡಿದ್ದೀನಿ ನೋಡ್ರಿ. ಪೆನ್ನಿಂದ ಡ್ರಾ ಮಾಡ್ರಿ. ನಮ್ಗೆ ಕರೆಕ್ಟ್ ಆಗಿ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿ ತುಂಬಾ ಟೈಮ್ ಹಿಡಿತಿತ್ತು ಅಂದ್ರೆ ನಾನು ಈ ತರ ಏನಂತಂದ ಹೇಳಿ ಸುಮ್ಮನೆ ಎಲ್ಲೋ ಹೆಂಗೋ ಡ್ರಾ ಮಾಡಿದೀನಿ ಅಷ್ಟೇ. ಮೂರು ಇದು
ಒಂದ್ ಭಾಗ, ಎರಡ್ ಭಾಗ, ಮೂರ್ ಭಾಗ ಸೇಮ್ ಅಲ್ಲೂ ಅದೇ ತರ ಕೊಟ್ಟಿದ್ದಾನೆ ನೋಡ್ರಿ. ಬೇಕಂದ್ರೆ ಇದು ನೋಡ್ರಿ, ಹಾ 3 ಭಾಗ ಮಾಡಿದಾನೆ. ಈ ಗೆರೆ ಹೊಡೆದಲ್ಲಿ ನಾನು ಫೋಲ್ಡ್ ಮಾಡ್ಬೇಕು. ಸೊ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಗೆರೆ ಹೊಡೆದಿದ್ದೀನಲ್ಲ, ಗೆರೆ ಹೊಡೆದಲ್ಲಿ ನಾನು ಫೋಲ್ಡ್ ಮಾಡ್ಬೇಕು. ಮಾಡ್ತೇನೆ ಇವಾಗ. ಮಾಡ್ರಪ್ಪ. ಆಹಾ ಎಕ್ಯುರೇಟ್ ಆಗಿ ಮಾಡಿದ್ದೇನೆ ನಾನು. ನೋಡ್ರಿ ಎಕ್ಯುರೇಟ್ ಆಗಿ ಬಂದೈತೆ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗೈತೆ. ಸೊ ನೀವು ಮಾಡಿದ್ರ ಹಂಗೆ? ಎಸ್. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು 3 ಭಾಗಗಳಾಗಿ ಫೋಲ್ಡ್ ಮಾಡಬೇಕು. ಸೊ ಫೋಲ್ಡ್ ಮಾಡಿದ್ರ ಎಲ್ರು? ಸೊ ಫೋಲ್ಡ್ ಮಾಡಿದ್ವಿ. ಈ ರೀತಿಯಾಗಿ ನಮ್ಮದು ಒಂದು ಫೋಲ್ಡ್ ಬಂತು. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಮಾಡಿದಾನ? ಫೋಲ್ಡ್ ಮಾಡಿದ ನಂತರ ಕೆಳಗಡೆಯಿಂದ ಮೇಲ್ಗಡೆಗೆ ಮತ್ತೆ ಫೋಲ್ಡ್ ಮಾಡಿದಾನ. ನಡುವೆ ಮಿಡಲ್ ಏನ್ ಮಾಡಿದ ಅಂತಂದ್ರೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡಿದಾನ. ಈಗ ನಾವೇನ್ ಮಾಡ್ಬೇಕು? ಎಸ್ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಕೊಡ್ರು. ಎಸ್ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು, ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು, ಕಾಣಿಸ್ತಾ ಐತೆ ಎಲ್ರಿಗೂ? ಇಲ್ಲಿ ಎಲ್ಲಿ ಎರಡು ಕಡೆ ಮಾಡ್ಕೊಂಡ, ಒಂದ್ ಕಡೆ ಮಾಡ್ಕೊಡ್ರಿ. ಮಿಡಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ಅದನ್ನ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಆದ ನಂತರ ಅವ್ನು ಏನ್ ಮಾಡಿದ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಪೇಪರ್ ಕಟಿಂಗ್ ಮಾಡಿದಾನ. ಯಾವ ತರ ಮಾಡಿದಾನ ಅದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಇಲ್ಲಿ ನೋಡ್ರಿ, ಸೊ ಯಾವ ತರ ಮಾಡಿದಾನ? ಸೊ ಈ ತರ ಏನೈತಲ್ಲ, ಈ ತರ ಬಂದೈತೆ ನಮ್ಗೆ ಇವಾಗ. ಸೊ ಮಡಿಸಿದಾಗ ಈ ತರ ಬಂದೈತೆ. ಮೊದಲು ಈ ತರ ಮಾಡಿದಾನ, ಇಲ್ಲಿ ಪೇಪರ್ ಕಟಿಂಗ್ ಮಾಡಿದಾನ, ಇಷ್ಟೆಲ್ಲ ತೆಗೆದು ಬಿಟ್ಟಿದಾನ, ಪೇಪರ್ ಕಟ್ ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಟ್ರಯಾಂಗಲ್ ಶೇಪ್ ಮಾಡಿದಾನ. ಸೊ ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕಟ್ ಮಾಡ್ಕೋಬೇಕು. ಇವಾಗ ನೀವು ಬೇಕಂದ್ರೆ ಡೈಗ್ರಾಮ್ ಹಾಕೊಳ್ರಿ. ಸೊ ನಾನು ಯಾವ ತರ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಟ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಬೇಕು. ಪೆನ್ ಇಂದಾನೆ ಮಾಡಬಹುದು. ನಾನು ಏನಂತ ಹೇಳಿದ್ರೆ ಈ ರೀತಿಯಾಗಿ ಡೈಗ್ರಾಮ್ ಅವ್ನು ಹೆಂಗ್ ಕಟ್ ಮಾಡಿದಾನಲ್ಲ ಸೇಮ್ ಅದೇ ತರ ನಾನು ಕಟ್ ಮಾಡ್ಕೊಂಡೆ. ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಕಟ್ ಮಾಡ್ಬೇಕು. ಆಮೇಲೆ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಬೇಕು. ಸೊ ಇವಾಗ ನೀವೇನಂತ ಹೇಳಿದ್ರೆ ಇದನ್ನ ಈ ತರ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ರಪ್ಪ, ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ಇನ್ನು ನಾವು ಈ ತರನ ಹರಿಬಹುದು. ನಮ್ಗೇನ್ ಸೀಸರ್ ಏನ್ ಬೇಕಾಗಿಲ್ಲ. ಸೊ ಈ ತರ ನಾನು ಹರಿದೆ. ಅದಾದ ನಂತರ ನೆಕ್ಸ್ಟ್ ಪೆನ್ ಇಂದ ಏನ್ ಮಾಡ್ರಿ ಅಂತ ಹೇಳಿದ್ರೆ ಇದನ್ನ ಹೋಲ್ ಮಾಡ್ಬಿಟ್ಟು ಸೊ ಟ್ರಯಾಂಗಲ್ ಶೇಪ್ ಮಾಡ್ಕೊಡ್ರಿ. ನೋಡ್ರಿ ನಾ ಏನ್ ಮಾಡ್ದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಟ್ರಯಾಂಗಲ್ ಆಗಿ ಶೇಪ್ ಕಟ್ ಮಾಡ್ಕೊಂಡೆ, ಮೇಲ್ಗಡೆನು ಕಟ್ ಮಾಡ್ಕೊಂಡೆ. ಸೊ ಇವಾಗ ನಾನು ಇದನ್ನ ಓಪನ್ ಮಾಡ್ಬೇಕು. ಮಾಡ್ರಿ ನೋಡ್ ಓಪನ್. ಹಾ ಎಸ್, ಈ ರೀತಿಯಾಗಿ ನಂಗೆ ಸ್ಟ್ರಕ್ಚರ್ ಬಂತು ನೋಡ್ರಿ. ಈ ರೀತಿಯಾಗಿ ನಂಗೆ ಸ್ಟ್ರಕ್ಚರ್ ಬಂತು. ಕರೆಕ್ಟ್ ಆಗಿ ನೋಡ್ಕೊಡ್ರಿ ಯಾವ ರೀತಿಯಾಗಿ ಬಂದೈತಿ. ಕರೆಕ್ಟ್ ಆಗಿ ಕಾಣಿಸ್ತಾ ಐತಾ? ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬಂದೈತೆ. ಇದು ಈ ರೀತಿಯಾಗಿ ಸ್ಟ್ರಕ್ಚರು ಸೊ ಯಾವ್ದ್ರಲ್ಲಿ ಐತಿ, ಯಾವ ಆಪ್ಷನ್ ಅಲ್ಲಿ ಐತಿ ಅಂತ ನೋಡ್ಬೇಕು. ನಾನು ಡ್ರಾ ಮಾಡ್ತೀನಿ ನೋಡ್ರಿ ಮೊದಲು. ಸೊ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಬಂತು ಅಂತಂದ ಹೇಳಿ ಇಲ್ಲಿ ಸೈಡ್ಗೆ ಬೇಕಾದ್ರೆ ನನ್ನ ಕ್ಯಾಮ್ರಾದಲ್ಲಿ ನೋಡ್ರಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಓಪನ್ ಮಾಡಿದಾಗ. ಸೊ ಓಪನ್ ಮಾಡಿದಾಗ ಏನಂತ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ ಬಂದೈತೆ. 3 ಬಂದಿರ್ತಾವ ಈ ತರ. ಸೊ ಅರ್ಧ ಚಂದ್ರ ತರ ಹಿಂಗ್ 3 ಕೆಳಗಡೆನೂ ಬಂದೈತೆ ನೋಡ್ರಿ. ಕೆಳಗಡೆನೂ ಅರ್ಧ ಚಂದ್ರ ತರ ಬಂದೈತೆ. ಸೊ 1 2 3. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ಡಾಟ್ ಇದು ಲೈನ್ಸ್ ಗಳಿವು. ಸೊ ಇಲ್ಲಿ ಮೇಲ್ಗಡೆ ಟ್ರಯಾಂಗಲ್ ಬಂದೈತೆ ನೋಡ್ರಿ. ಮೇಲ್ಗಡೆ ಈ ತರ 3 ಟ್ರಯಾಂಗಲ್ ಬಂದವ. ಮತ್ ಅದೇ ಸೇಮ್ ಕೆಳಗಡೆ 3 ಟ್ರಯಾಂಗಲ್ ಬಂದವ. ಅದ್ರ ಮುಖಗಳು ಏನಂತ ಹೇಳಿದ್ರೆ ಅರ್ಧ ಚಂದ್ರ ಏನ್ ಮಾಡಿದೇವಲ್ಲ ಆ ಕಡೆ ಆಗೈತೆ ಶೃಂಗ. ಕರೆಕ್ಟಾ? ನೋಡ್ರಿ ಕರೆಕ್ಟ್ ಆಗಿ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಯಾವ್ದ್ರಲ್ಲಿ ಬಂದೈತೆ ಅಂತ ನೋಡ್ಬೇಕು. ಸೊ ಇದ್ರಲ್ಲಿ ಮೇಲ್ಗಡೆ ಕಟ್ ಮಾಡಿದೇವಲ್ಲ, ಬಟ್ ಆದ್ರೆ ಇಲ್ಲಿ ಮೇಲ್ಗಡೆ ಕಟ್ ಮಾಡಿದ್ ಹಿಂಗ್ ಬಂದೇ ಇಲ್ಲ, ಇದು ಬರಂಗಿಲ್ಲ. ಸೊ ಇದು ಮೇಲ್ಗಡೆ ಕಟ್ ಮಾಡಿದ್ ಬಂದೈತೆ ನೋಡ್ರಿ. ಸೊ ಸೆಕೆಂಡ್ ಆಪ್ಷನ್ 1 2 3. ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಈ ತರ ಕಟ್ ಮಾಡಿದೆವು, 3 ಸರಿ ಕಟ್ ಮಾಡಿದೆವು. ಸೊ ಅದಾದ ನಂತರ ಟ್ರಯಾಂಗಲ್ ಗಳು ಸೇಮ್ ಬಂದವು, 3 ಬಂದವಲ್ಲ ಇಲ್ಲಿ ನೋಡ್ರಿ. ಸೊ ಅಂದ್ರೆ ನಮ್ಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ. ಸೊ ಆಪ್ಷನ್ ಸಿ ನೋಡ್ರಿ, ಸಿನು ಕೂಡ ಸೇಮ್ ಐತೆ, ಬಟ್ ಅದ್ರ 2 ಅಷ್ಟೇ ಇದಾವ. ಬಟ್ ಅದ್ರ ಇಲ್ಲಿ ನಮ್ಮ ಎಷ್ಟಿದಾವ? 3 ಇದಾವ. 1 2 3 ಸರಿ ಫೋಲ್ಡ್ ಮಾಡಿ 3 ಕಡೆ ಬರ್ಬೇಕಿದು. ಬಟ್ ಅದ್ರ 2 ಇದಾವ. ಅದಾದ ನಂತರ ಇದು 1 ಐತಿ ಇಲ್ಲಿ ಮೇಲ್ಗಡೆ. ಸೊ ಇದು ಬರಂಗಿಲ್ಲ. ಇಲ್ಲಿ ಆಪ್ಷನ್ ಬಿ ಏನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತಾ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ಎಲ್ರಿಗೂ